ಆಕಾಶವಾಣಿ ಮಂಗಳೂರು. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇದು ಎಲ್ಲರಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-1801-555 ಕರೆ ಮಾಡಿ. ಇದು ಯಾರ ನಂಬರ್ ಅಣ್ಣ? ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ. ವರ್ಷದ 365 ದಿನಾಲೂ ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6ರಿಂದ ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಳತ್ತಿನವರೆಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲೂ. ರೈತ ಬಾಂಧವರೇ, ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1-800-1800-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಪ್ರಿಯ ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ದೇವಿ ಪ್ರಸಾದ್ ಕಡಮ್ಮಾಜೆ ಅವರ ಸಮಗ್ರ ಕೃಷಿ ಅನುಭವ ಕುರಿತ ಸಂದರ್ಶನದ 2ನೇ ಭಾಗವನ್ನು ಕೇಳಲಿರುವಿರಿ. ಸಂದರ್ಶಕರು ಶಶಿಕಲಾ ಪ್ರಭು ಕಾಡುಮಠ. ಪ್ರೀತಿಯ ಶ್ರೋತೃಗಳೇ, ಇಂದು ನಮ್ಮೊಂದಿಗಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಮೊಗ್ರು ಗ್ರಾಮದ ದೇವಿ ಪ್ರಸಾದ್ ಕಡಮ್ಮಾಜೆ ಇವರು ಸಂಪೂರ್ಣ ಸಾವಯವ ಕೃಷಿಕರು. ಇವರ ಕೃಷಿಯಲ್ಲಿನ ಅನುಭವವನ್ನು ಹಂಚಿಕೊಳ್ಳೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ಈಗ ಸರ್, ಎಷ್ಟು ಹಸುಗಳನ್ನು ಸಾಕ್ತಾ ಇದ್ದೀರಾ? ಯಾವ ತರದ ಹಸುಗಳು ಇವೆ ಸರ್ ನಿಮ್ಮಲ್ಲಿ? ನಾವು ತುಂಬ ಹೈಬ್ರಿಡೈಸೇಷನ್ಗೆ ಹೋಗಲಿಲ್ಲ ಎಲ್ಲ ವಿಚಾರದಲ್ಲೂ ಕೂಡ. ಹಾಗೆ ನಮ್ಮ ಹತ್ರ ದೇಶಿ ದನಗಳಿವೆ. ದೇಶಿ ಮಲೆನಾಡು ಗಿಡ್ಡ ಇದೆ, ಅದೇ ರೀತಿ ಗೀರ್, ಸಾಯಿವಾಲ, ಜರ್ಸಿನ್ ಇದೆ, HF 1-2 ಇದೆ. ನಾವು ನಮ್ಮ ಹತ್ರ ಆದ ದನಗಳ ಕರುಗಳನ್ನೇ ಸಾಕಿ ಅಭಿವೃದ್ಧಿ ಪಡಿಸಿಕೊಂಡು ಹೋದಂಥ ವ್ಯವಸ್ಥೆ. ಈಗ ಒಂದು 20 ದನಗಳಿವೆ ನಮ್ಮ ಹತ್ರ. ಇದಕ್ಕೆ ಕ್ರಾಸಿಂಗ್ ಪರ್ಪಸ್ ಬೇಕಾಗಿ ಹೋರಿ ಕೂಡ ಸಾಕಿದ್ದೇವೆ. ಆ ಹೋರಿಯಿಂದಲೇ ಅದು ಕ್ರಾಸಿಂಗ್ ಆಗಿ ಸಂತಾನ ಅಭಿವೃದ್ಧಿ ಆ ಹೋರಿಯಿಂದಲೇ ಆಗಿ ಆಗುವಂಥದ್ದು. ಹಾಗಾಗಿ ಒಂದು ವರ್ಷದಲ್ಲಿ ಒಮ್ಮೆ ದನಗಳು ಕರು ಹಾಕುವಂಥ ವ್ಯವಸ್ಥೆ ನಡೀತಾ ಇದೆ. ಯಾಕೆಂದರೆ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಅಲ್ಲಿ ನಾವು ಸ್ವಲ್ಪ ನಮಗೆ ಫೇಲ್ಯೂರೇ ಜಾಸ್ತಿ ಕಂಡಿತ್ತು. ಹಾಗಾಗಿ ನಾವು ಈ ದಾರಿಯನ್ನು ಹಿಡಿದದ್ದು. ಎಲ್ಲ ದೇಶಿ ದನಗಳು ನಮ್ಮ ವೆದರಿಗೆ ಸೂಟ್ ಆಗೋದು ಆದ್ದರಿಂದ ರೋಗದ ಬಾಧೆ ನಮ್ಮ ಹತ್ರ ತುಂಬಾ ಕಡಿಮೆ. ಆದರೆ ಈಲ್ಡ್ ಅನ್ನು ನೋಡುವಾಗ HF ಹೈಬ್ರಿಡ್ ದನಗಳಿಗೆ ಸಿಗುವಷ್ಟು ಈಲ್ಡ್ ಸಿಗುವುದಿಲ್ಲ. ಆದರೆ ಸಿಕ್ಕಿದಂಥ ಹಾಲಿನ ಕ್ವಾಲಿಟಿ ತುಂಬಾ ಚೆನ್ನಾಗಿರ್ತದೆ. ನಮಗೆ ಎಷ್ಟು ಬೇಕಷ್ಟು ಉಪಯೋಗ ಮಾಡಿಕೊಂಡು ಒಂದು 100 ಲೀಟರ್ ನಾವು ಡೈರಿಗೆ ಹಾಲು ಡೈಲಿ ಕೊಡುವಂತ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಈಗ ಸರ್, ನೀವು ಹೇಳಿದಾಗೆ ಸ್ಲರಿ ಟ್ಯಾಂಕ್ ಮತ್ತು ಮಿಶ್ರಣ ಯಂತ್ರ, ಇದರ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡ್ಬೋದಾ ಸರ್? ಸ್ಲರಿ ಟ್ಯಾಂಕ್ ಈಗ ನಾವು ಬಯೋಗ್ಯಾಸಲ್ಲಿ ರೆಡಿ ಮಾಡ್ತೇವೆ. ಅದರಿಂದ ನಂತರ ಅಲ್ಲಿಂದ ಹೊರಗೆ ಬಂದಂಥ ಸ್ಲರಿ ಎಷ್ಟೋ ಕಡೆಗಳಲ್ಲಿ ಅದು ತೋಡಿಗೆ ಎಲ್ಲ ಹೋಗಿ ಅದು ಬೇಕಾಬಿಟ್ಟು ಎಲ್ಲಿಯಾದರೂ ಹೋಗಿ ನದಿ ಸೇರುವಂಥ ವ್ಯವಸ್ಥೆಯನ್ನು ನಾವು ತುಂಬ ಕಡೆ ಕಂಡಿದ್ದೇವೆ. ಇದಕ್ಕೆ ಮತ್ತೊಂದು ಕೆರೆ ನಿರ್ಮಾಣ ಮಾಡೋದು, ಅದು ಹೇಗೂ ಮಾಡ್ಬೋದು. ಅದನ್ನು ಮಣ್ಣಿನಲ್ಲಿ ಟಾರ್ಪಾಲ್ ಮುಖ ಹಾಕಿ ಆದರೂ ಕೆರೆ ಮಾಡ್ಬೋದು, ಅಥವಾ ರಿಂಗ್ ಬಿಟ್ಟು ಆದರೂ ಕೆರೆ ಮಾಡ್ಬೋದು. ರಿಂಗ್ ಬಿಟ್ಟು ಕೆರೆ ಮಾಡಿದರೆ ತುಂಬ ಒಳ್ಳೆಯದು. ಆ ಕೆರೆಗೆ ಬಾಕಿ ನೀರನ್ನು ಕೂಡ ಬಿಡ್ಬೋದು. ಉದಾಹರಣೆಗೆ ನೀವು ಮನೆಯಲ್ಲಿ ಪಾತ್ರ ತೊಳೆದಂಥ ನೀರು ಇರ್ಬೋದು, ಅಥವಾ ಬಚ್ಚಲ್ ಮನೆಯ ನೀರು, ಇವುಗಳನ್ನೆಲ್ಲನೂ ಆ ಕೆರೆಗೆ ಬಿಡ್ಬೋದು. ಬಿಟ್ಟ ನಂತರ ಅದಕ್ಕೆ ಮಿಷಿನ್ ಆದರೆ ಮಿಷಿನ್ ಹಾಕ್ಬೋದು. ಇಲ್ಲದಿದ್ದರೆ ಮುಂಚೆ ಮಿಷಿನ್ ಹಾಕ್ಲಿಕ್ಕೆ ಮುಂಚೆ ನಾವು ಕೈಯಲ್ಲಿ ಅದನ್ನು ನಾವು ಅಡಿಕೆ ರಾಶಿ ಮಾಡುವಂಥ ಸಾಧನ ಇದೆಯಲ್ಲ, ಅದಕ್ಕೆ ಅದರ ಹಿಡಿಯನ್ನು ಉದ್ದ ಮಾಡಿ ಅದರಲ್ಲಿ ನೀರನ್ನು ಅಳಗಡಿಸ್ತಾ ಇರುವುದು, ಒಬ್ಬ ತೋಟದಲ್ಲಿ ಬಿಡುವಂಥ ವ್ಯವಸ್ಥೆ. ಈ ರೀತಿಯಲ್ಲಿ ಅದು ಮಿಕ್ಸ್ ಮಾಡ್ತಾ ಇದ್ದ ವ್ಯವಸ್ಥೆಗಳು. ಮತ್ತೆ ನಾವೇ ಒಂದು ಮೋಟ್ರ್ ಅದಕ್ಕೆ ಕಂಡು ಹುಡುಕಿದೆವು. ಹಾಗೆ ಅಂತ ಕೇಳಿದ್ರೆ ಒಂದು ಗೇರ್ ಬಾಕ್ಸ್ ಅನ್ನು ಸೆಟ್ ಮಾಡಿ ಅದಕ್ಕೆ ಒಂದು ಶಾಫ್ಟ್ ಸೆಟ್ ಮಾಡಿ ಮತ್ತೆ ಅದಕ್ಕೆ ರೆಕ್ಕೆಗಳನ್ನು ಮಾಡಿ ಈ ರಿಂಗಿನ ಮಧ್ಯ ಪಾರ್ಟ್ ಅಲ್ಲಿ ಅದನ್ನು ಫಿಕ್ಸ್ ಮಾಡಿದ್ದು. ಇದು ಮೋಟ್ರು ಆನ್ ಮಾಡಿದರೆ ಅರ್ಧ HP ಮೋಟ್ರಲ್ಲಿ ಅದು ಟರ್ನ್ ಆಗ್ತದೆ, ರೊಟೇಟ್ ಆಗ್ತದೆ. ರೊಟೇಟ್ ಹೇಗೆ ಅಂದರೆ ನಾವು ಮಿಕ್ಸಿಯಲ್ಲಿ ನಾವು ಗ್ರೈಂಡ್ ಮಾಡ್ತೇವಲ್ಲ ಅದೇ ರೂಪದಲ್ಲಿ ಸ್ಲರಿಯನ್ನು ಅದು ಗ್ರೈಂಡ್ ಮಾಡ್ತದೆ. ಸ್ಲರಿ ಅಂದರೆ ಸ್ಲರಿ ಬೀಳುವಾಗ ನೀರೇ ಇರ್ತದೆ, ಸ್ವಲ್ಪ ಹೊತ್ತಾದ ನಂತರ ಅದು ಸ್ವಲ್ಪ ಗಟ್ಟಿ ಆಗ್ತಾ ಹೋಗ್ತದೆ. ಯಾಕೆಂದರೆ ಸೆಗಣಿ ಅಂಶ ಜಾಸ್ತಿ ಇರುವಾಗ ಅದು ಗಟ್ಟಿ ಆಗ್ತಾ ಹೋಗ್ತದೆ. ಆ ಗಟ್ಟಿಯಾದನ್ನೆಲ್ಲ ಲಿಕ್ವಿಡ್ ಮಾಡಲಿಕ್ಕೆ ಇಂಥ ಒಂದು ಮೋಟ್ರನ್ನು ನಾವು ಫಿಕ್ಸ್ ಮಾಡಿದ್ದು. ಅದರಲ್ಲಿ ಚೆನ್ನಾಗಿ ಅದು ನೀರಾಗಿ ಈ ಟ್ಯಾಂಕಿಗೆ ಬೇಕಾದರೆ ನಾವು ಮೀನಿನ ಕೆರೆಗಳ ನೀರನ್ನು ಕೂಡ ಬಿಡ್ತೇವೆ ನಾವು. ಯಾಕೆಂದರೆ
ಏನಾಗ್ತದೆ, ಇದು ತುಂಬ ದಪ್ಪ ಆಯಿತು ಅಂತ ಕಂಡ್ರೆ ಮೀನು ಸಾಕಣೆ ಕೆರೆಗಳಿವೆ, ಅದರ ನೀರನ್ನು ಕೂಡ ಈ ಕೆರೆಗೆ ಮಿಕ್ಸ್ ಮಾಡಲಿಕ್ಕೆ ಬಿಟ್ಟು ಜೊತೆಯಲ್ಲಿ ಎಲ್ಲ ಮಿಕ್ಸ್ ಆಗಿ ತೋಟಕ್ಕೆ ಹೋಗುವಂತ. ತೋಟಕ್ಕೆ ಮಾತ್ರ ನಾವು ಬುಡಕ್ಕೆ ಪೈಪಲ್ಲಿ ಹಿಡಿಯುವಂಥ ವ್ಯವಸ್ಥೆ. ಸ್ಪ್ರಿಂಕ್ಲರ್ ಸಿಸ್ಟಮಿಗೆ ಹೋಗಲಿಲ್ಲ ಅಂದರೆ ಫಿಲ್ಟ್ರೇಷನ್ ಮಾಡೋದು ಸ್ವಲ್ಪ ಕಷ್ಟ. ಮತ್ತೊಂದು ಏನಾಗ್ತದೆ, ಅದು ಇಡೀ ತೋಟದಲ್ಲಿ ಚೆಲ್ಲಿದಾಗ ನಮಗೆ ತೋಟದಲ್ಲಿ ಆ ಕಡೆ ಈ ಕಡೆ ಹೋಗ್ಲಿಕ್ಕೂ ಕಷ್ಟ, ಸ್ವಲ್ಪ ವ್ಯವಸ್ಥೆ ಕಷ್ಟ ಆಗುವ ದೃಷ್ಟಿಯಲ್ಲಿ ಅದನ್ನು ಬುಡ ಪೈಪಲ್ಲಿ ಎಲ್ಲ ಬುಡಗಳಿಗೆ ಹಿಡಿಯುವಂಥ ವ್ಯವಸ್ಥೆಯನ್ನು ಮಾಡೋದು. ಇದು ತುಂಬ ಪ್ರಯೋಜನ ಕೊಡ್ತದೆ. ಈಗ ನಾವು ದನ ಸಾಕಣೆಗೆ ಕೃತಕ ಹುಲ್ಲು ನಾಟಿ ಮಾಡ್ತೇವೆ, ಹೈಬ್ರಿಡ್ ಹುಲ್ಲು. ಈ ಹುಲ್ಲಿಗೆಲ್ಲ ಕೊಟ್ಟರೆ ಚೆನ್ನಾಗಿ ಬರ್ತದೆ, ಗದ್ದೆಗೂ ಉಪಯೋಗ ಮಾಡಲಿಕ್ಕೆ ಆಗ್ತದೆ. ಆ ರೀತಿಯಲ್ಲಿ ಮತ್ತೆ ಹಟ್ಟಿಯಲ್ಲಿ ನಾವು ದನಗಳನ್ನು ತೊಳೆದಂಥ ನೀರು, ದನಗಳಿಗೆ ಕುಡಿಲಿಕ್ಕೆ ಇಟ್ಟ ನೀರು, ಇದೆಲ್ಲ ಈ ಸ್ಲರಿ ಟ್ಯಾಂಕಿಗೆ ಬಂದು ಬೀಳುವಂಥದ್ದು. ಯಾವುದು ಗ್ಯಾಸಿಗೆ ಬೇಕು ಅದು ಮಾತ್ರ ಗ್ಯಾಸಿಗೆ ಹೋಗುದು, ಬಾಕಿದೆಲ್ಲ ಸ್ಲರಿ ಟ್ಯಾಂಕಿ. ಹೇಗೆಂದರೆ ಗ್ಯಾಸಿಗೆ ನಾವು ಏನು ಕೊಡ್ತೇವೋ ಅದು ಸಾಧಾರಣ ಪಾಯಸದ ರೂಪದಲ್ಲಿ ಬೇಕು, ತುಂಬಾ ದ್ರವ ಇರಬಾರ್ದು, ತುಂಬಾ ಗಟ್ಟಿ ಇರಬಾರ್ದು. ಈ ರೂಪದಲ್ಲಿ ಇರುವಂತದ್ದೆಲ್ಲ ಗ್ಯಾಸಿನ ಜೈವಿಕ ಅನಿಲದ ಡೂಮಿನ ಒಳಗೆ ಕೊಡುವಂಥದ್ದು. ಬಾಕಿ ನೀರು ಬರೀ ಹಟ್ಟಿ ತೊಳೆದ ನೀರು, ದನ ತೊಳೆದ ನೀರೆಲ್ಲ ಡೈರೆಕ್ಟ್ ಆಗಿ ಸೀದಾ ಸ್ಲರಿ ಟ್ಯಾಂಕಿಗೆ ಹೋಗುವಂತ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಹೀಗಾಗಿ ಆ ವ್ಯಾಪ್ತಿಯಲ್ಲಿ ಎಷ್ಟು ನೀರು ಉಪಯೋಗ ಆಗ್ತದೆ, ಅದು ಒಂದು ತೊಟ್ಟು ನೀರು ಹೊರಗಡೆ ಹೋಗಿ ಹಾಳಾಗ್ಲಿಕ್ಕಿಲ್ಲ, ಅದೆಲ್ಲ ಸ್ಲರಿ ಟ್ಯಾಂಕಿಗೆ ಬಂದು ಮತ್ತೆ ತೋಟಕ್ಕೆ ಹೋಗಿ ಉಪಯೋಗ ಆಗುವಂತ ವ್ಯವಸ್ಥೆಗಳು. ಸರ್, ಈಗ ಹಂದಿ ಸಾಕಾಣಿಕೆ ಮತ್ತು ಬಲೂನ್ ಜೈವಿಕ ಅನಿಲ ಇದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ಬೋದು? ಹಂದಿ ಸಾಕಣೆ ನಾವೊಂದು 20 ವರ್ಷದಿಂದ ಈಚೆ ಮಾಡ್ತಾ ಬಂದಂತ ಒಂದು ಸಾಕಣೆ. ಯಾಕೆ ನಾವು ಹಂದಿ ಸಾಕಣೆಗೆ ಹೋದೆವು ಅಂತ ಕೇಳಿದ್ರೆ, ನಾವು ಕೋಳಿ ಸಾಕಣೆ ಶುರು ಮಾಡಿದ್ದು. ಯಾಕೆ ಕೋಳಿ ಸಾಕಣೆಗೆ ಹೋದ್ದು ಹೇಳಿದ್ರೆ, ಸಾವಯವ ಗೊಬ್ಬರಕ್ಕೆ ಬೇಕಾಗಿ ಕೋಳಿ ಸಾಕಣೆಗೆ. ನಮಗೆ ಕೋಳಿ ಹಾಗೆ ತಗೊಂಡಾಗ ಅಲ್ಲಿ ಆ ಸಂದರ್ಭದಲ್ಲಿ ಅಂಗಡಿಯಲ್ಲಿ ಅರ್ಧ kg ಮಾಂಸ ಹೋಗ್ತಿದ್ದದು ಒಂದು ದಿವಸದಲ್ಲಿ. ಇದನ್ನು ಹೇಗೆ ಡೆವಲಪ್ ಮಾಡೋದು ಅಂತ ಹೇಳುವ ಚಾಲೆಂಜ್ ನಮಗೆ ಈ ಬೇಸೇ ಇಲ್ಲ. ಕೋಳಿ ಸಾಕಣೆ ನಮ್ಮ ಹೊಸ ವಿಚಾರ, ಅಂಗಡಿ ಅಂತ ಹೇಳುವ ವಿಚಾರ ಗೊತ್ತೇ ಇಲ್ಲ. ಅಲ್ಲಿ ಹೋಗಿ ಆಗುವಾಗ ಈ ಅರ್ಧ kg ಮಾಂಸವನ್ನು ಹೇಗೆ ಡೆವಲಪ್ ಮಾಡೋದು ಅಂತ ನೋಡುವಾಗ ಬೇರೆ ಬೇರೆ ರೀತಿ ಹಕ್ಕಿಗಳನ್ನು, ಮೀನು ಇಂಥದ್ದೆಲ್ಲ ಸಾಕಿ ಆಗುವಾಗ ಜನರ ಹತ್ರ ಇವ್ರ ಹತ್ರ ಏನೋ ಡಿಫರೆನ್ಸ್ ಉಂಟು ಅಂತ ಹೇಳೋ ದೃಷ್ಟಿಯಲ್ಲಿ ಬಂದರು. ಇವತ್ತಿಗೆ ಆಗುವ ಅಂಗಡಿಯಲ್ಲಿ 7 ಜನ ಇಡೀ ದಿವಸ ಕೆಲಸ ಮಾಡ್ತಾರೆ. ಆ ವ್ಯತ್ಯಾಸ 1-2 ದಿವಸದಲ್ಲಿ ಆಗಲಿಲ್ಲ, ಅದು ಒಂದು 10 ವರ್ಷ ತಗೊಂಡಿದ್ದು ಆ ಬದಲಾವಣೆ ಆಗಲಿಕ್ಕೆ. ಆ ಸಂದರ್ಭದಲ್ಲಿ ಕೋಳಿ ತ್ಯಾಜ್ಯ, ಕೋಳಿಯ ವೇಸ್ಟ್ ಅಲ್ಲಿ ಸಿಗ್ತಿತ್ತು. ಎಲ್ಲ ಏನ್ ಮಾಡ್ತಿದ್ರು ಹೇಳಿದ್ರೆ, ಉಪ್ಪಿನ ಅಂಗಡಿಯಲ್ಲಿ ವೇಸ್ಟ್ ಅನ್ನು ಆ ಸಂದರ್ಭದಲ್ಲಿ ನದಿಗೆ ಸುರಿತಾ ಇದ್ರು. ಮೇಲ್ಗಡೆ ನದಿಗೆ ಸುರಿಯುವುದು, ಕೆಳಗಡೆ ಅದೇ ನೀರನ್ನು ಮಸೀದಿಗೆ, ದೇವಸ್ಥಾನಕ್ಕಾಗಿ ಅದೇ ನೀರು. ಇದು ನಮಗೆ ಸರಿ ಕಾಣಲಿಲ್ಲ, ಇದು ಬಿಸಾಡೋದು ಸರಿಯಲ್ಲ ಅಂತ ಹೇಳೋ ದೃಷ್ಟಿಯಲ್ಲಿ ನಾವು ಹಂದಿ ಸಾಕಣೆ ಆಗ್ತದೆ ಕೋಳಿ ತ್ಯಾಜ್ಯದಲ್ಲಿ ಅಂತ ಹೇಳಿ ಗುಡ್ಡದಲ್ಲಿ ಬೇಲಿ ಹಾಕಿ 6 ಹಂದಿಯಿಂದ ಶುರು ಮಾಡಿದವರು ಹಂದಿ ಸಾಕಾಣಿಕೆ. ಅಲ್ಲಿಯೇ ವೇಸ್ಟ್ ಹಾಕಿದ್ದು, ಹಂದಿಗಳು ತಿಂದು, ಆದ್ರೆ ವಾಸನೆಯಲ್ಲಿ ಹೋಗ್ಲಿಕ್ಕೆ ಆಗ್ಲಿಲ್ಲ ಗುಡ್ಡದಲ್ಲಿ ಮಾಡಿದ್ದರಿಂದ. ಮತ್ತೆ ಶೆಡ್ ಮಾಡಬೇಕು ಅಂತ ಖಂಡಿತ ಶೆಡ್ ಮಾಡಿದೆವು. ಶೆಡ್ ಹಂತವಾಗಿ ಮಾಡಿದ್ದು, ಇವತ್ತಿನ ನಾಳೆಗೆ ಯಾವುದಾಗ್ಲಿಲ್ಲ, ವರ್ಷಗಳು ತಗೊಂಡಿವಾಗ್ಲಿಕ್ಕೆ. ಮತ್ತೆ 200 ಹಂದಿ ಸಾಕುವಂತ ಸಾಮರ್ಥ್ಯದ ಶೆಡ್ ಮಾಡಿ ಅದರಲ್ಲಿ ನಾವು ಹಂದಿ ಸಾಕಣೆ 200 ಹಂದಿವರೆಗೂ ನಮ್ಮ ಹತ್ರ ಇರುವಂತ ವ್ಯವಸ್ಥೆ ಉಂಟು. ಅಲ್ಲಿ ಇದೇ ಡೂಮ್ ಶೇಪ್ ಅಲ್ಲಿ ಬಯೋಗ್ಯಾಸ್ ಪ್ಲಾಂಟ್ ಇತ್ತು. ಯಾಕೆ ಡೂಮ್ ಶೇಪ್ ಇಂದ ಬೆಲೂನಿಗೆ ಹೋದದ್ದು ಅಂತ ಕೇಳಿದ್ರೆ, ಆ ಡೂಮ್ ಶೇಪ್ ಗ್ಯಾಸ್ ಅಲ್ಲಿ ವರ್ಷಕ್ಕೊಮ್ಮೆ ಅದು ಬ್ಲಾಕ್ ಆಗುದು. ಯಾಕೆಂದ್ರೆ ಈ ಕೋಳಿ ತ್ಯಾಜ್ಯ ಮತ್ತೆ ಈ ಅಂತ ತ್ಯಾಜ್ಯಗಳು ಹೋಗಿ ಆಗೋ ಅದು ಸಿಲ್ಟ್ ತರ ಒಳಗಡೆ ನಿಲ್ತದೆ. ಅದರ ಒಳಗಡೆ ಅದು ಯಾಕೆ ಎಲ್ಲ ಲಿಕ್ವಿಡ್ ಆಗಿ ಹೊರಗೆ ಬರ್ಲಿಕ್ಕೆ ಕಷ್ಟ ಆಗ್ತದೆ. ಸ್ವಲ್ಪ ಅದನ್ನು ನಿರ್ವಹಿಸುವವರ ಸಮಸ್ಯೆಯೂ ಅದಕ್ಕೆ ಒಂದು ಕಾರಣ ಆಗಿತ್ತು. ಎಲ್ಲವೂ ವೇಸ್ಟ್ ಅನ್ನು ದೂರ್ಲಿಕ್ಕೆ ಆಗುದಿಲ್ಲ, ಹಾಗಾಗಿ ಅದು ಬ್ಲಾಕ್ ಆಗುವಂತ ವಿಚಾರ. ಬ್ಲಾಕ್ ಆದಾಗ ಅದನ್ನು ಕ್ಲೀನ್ ಮಾಡೋದು ಭಾರಿ ಕಷ್ಟದ ಕೆಲಸ. ಅದು ಅದರ ಒಳಗೆ ಹೋಗಿ ಕ್ಲೀನ್ ಮಾಡಬೇಕಾದ್ರೆ ನಾವು ಕ್ಯಾಲೆಂಡರ್ ನೋಡುದು, ಈ ವಾರದಲ್ಲಿ ಎಲ್ಲಿಯಾದ್ರೂ ಪ್ರೋಗ್ರಾಮ್ ಹೋಗ್ಲಿಕ್ಕೆ ಉಂಟಾ ಇಲ್ವಾ ಅಂತ. ಈ ವಾರ ಪ್ರೋಗ್ರಾಮ್ ಎಲ್ಲಿ ಹೋಗ್ಲಿಕ್ಕಿಲ್ಲ ಇದ್ರೆ ಅದನ್ನು ಕ್ಲೀನ್ ಮಾಡ್ಲಿಕ್ಕೆ ಇಳಿಯುದು. ಯಾಕೆಂದ್ರೆ ಶರೀರಕ್ಕೆ ಮುಟ್ಟಿದ ವಾಸನೆ 15 ದಿವಸ ಹೋಗುದಿಲ್ಲ, ಅಷ್ಟು ವಾಸನೆ. ಅದು ಅದನ್ನು ಕ್ಲೀನ್ ಮಾಡಿ ವರ್ಷ ಇದೇ ಸಮಸ್ಯೆ ಆಯ್ತು, ಬ್ಲಾಕ್ ಆಗುದು, ಕ್ಲೀನ್ ಮಾಡುದು, ಇದು ಕಷ್ಟ ಅಂತ ಹೇಳಿ ಮತ್ತೆ ನಾವು ಬೆಲೂನ್ ಸಿಸ್ಟಮ್ ನ ಬಯೋಗ್ಯಾಸ್ಗೆ ಹೋದ್ದು. ನಮ್ದೇ ಒಂದು ಪ್ಲಾನ್ ಅಲ್ಲಿ ಅದು ಮಾಡಿದ್ದು, ನಮ್ದೇ ಒಂದು ಮಾಡೆಲ್ ನಾವು ಕೊಟ್ಟು ಅದನ್ನು ಮಾಡಿಸಿ ಗ್ಯಾಸ್ ಉತ್ಪತ್ತಿ ಮಾಡಿದ್ದು, ಬೆಲೂನ್ ಮಾದರಿಯಲ್ಲಿ ಮಾಡಿದ್ದು. ಅದು ಬ್ಲಾಕ್ ಆದ್ರೆ ಅದನ್ನು ಕ್ಲೀನ್ ಮಾಡ್ಲಿಕ್ಕೆ ಸುಲಭ ಇದೆ. ಹಾಗಾಗಿ ನಾವು ಡೂಮ್ ಶೇಪ್ ಇಂದ ಬೆಲೂನ್ ಗ್ಯಾಸ್ಗೆ ಹೋಗ್ಲಿಕ್ಕೆ ಕಾರಣ ಈ ಬ್ಲಾಕ್ ಆಗುದು. ಈ ಗೊಬ್ಬರದಲ್ಲಿ ಎರೆಹುಳು ಕಂಪೋಸ್ಟ್ ಗೊಬ್ಬರ ಅಂತ ಇದೆ, ಇದು ನೀವು ಮಾಡ್ತಾ ಇದ್ದೀರಾ? ಇದು ಹೇಗೆ ನಡೀತಾ ಉಂಟು ಸರ್ ಕೆಲಸ? ಖಂಡಿತ ಎರೆಹುಳು ಗೊಬ್ಬರ ತುಂಬಾ ರೈತರಿಗೆ ಅಗತ್ಯದ ವಿಚಾರ. ನಾವು ಹೇಗೆ ಎರೆಹುಳು ಗೊಬ್ಬರ ತಯಾರಿಕೆ ಹೋದದ್ದು ಹೇಳಿದ್ರೆ, ನಾನೇನು ತ್ಯಾಜ್ಯ ಉಪ್ಪಿನಂಗಡಿಯ ಈ ಕೋಳಿ ತ್ಯಾಜ್ಯ ಅಂತ ಸಂದರ್ಭದಲ್ಲಿ ರಾಮಕೃಷ್ಣ ಮಿಷನ್ ಅವರು ಸ್ವಚ್ಛ ಉಪ್ಪಿನಂಗಡಿ ಅಂತ ಹೇಳೋ ಕಾನ್ಸೆಪ್ಟ್ ಅಲ್ಲಿ ಉಪ್ಪಿನಂಗಡಿಯನ್ನು ಕ್ಲೀನ್ ಮಾಡುವಂತ ವಿಚಾರ ಮಾಡಿದ್ರು. ಆ ಸಂದರ್ಭದಲ್ಲಿ ವೆಟ್ ವೇಸ್ಟ್, ಹಸಿ ಕಸವನ್ನು ಸಂಗ್ರಹಿಸಿ ಅದನ್ನು ಬ್ಲಾಕ್ ಸೋಲ್ಜರ್ ವರ್ಮ್ಸ್ ಮಾಡ್ಲಿಕ್ಕೆ ತುಂಬಾ ಪ್ರಯತ್ನವನ್ನು ಪಡ್ತಿದ್ರು, ಆಗ್ತಿತ್ತು. ಆದ್ರೆ ವೇಸ್ಟ್ ಜಾಸ್ತಿ ಇತ್ತು ಉಪ್ಪಿನಂಗಡಿಯಲ್ಲಿ. ಆಗ ಅಲ್ಲಿ ಹಾಕ್ಲಿಕ್ಕೆ ಜಾಗ ಕಡಿಮೆ ಆಗಿತ್ತು. ನಮಿಗೂ ಆ ಸ್ವಚ್ಛತೆ ಅಂತ ವಿಚಾರದಲ್ಲಿ ನಮಿಗೂ ಸ್ವಲ್ಪ ಆಸಕ್ತಿ ಜಾಸ್ತಿ ಇತ್ತು. ಆಗ ಆ ವೇಸ್ಟ್ ಅನ್ನು
ಯಾವ ವೆಟ್ ವೇಸ್ಟ್ ಇಡೀ ಉಪ್ಪಿನಂಗಡಿ ವೇಸ್ಟ್ ಅಂದ್ರೆ ಒಂದು ದಿವಸಕ್ಕೆ ಸಾಧಾರಣ 1,500 2,000 kg ವೆಟ್ ವೇಸ್ಟ್ ಸಿಕ್ತಿತ್ತ ಅಂತ ಉಪ್ಪಿನಂಗಡಿ ಪೇಟೆದು. ಆ ವೇಸ್ಟ್ ಅನ್ನು ನಾವು ತಂದು ಗೊಬ್ಬರ ಮಾಡುವ ಅಂತ ಹೇಳಿ ಬೇರೆ ಬೇರೆ ರೀತಿಯಲ್ಲಿ ಗೊಬ್ಬರ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟೆವು. ಯಾವ ರೀತಿಯಲ್ಲಿ ಮಾಡಿದ್ರು ನಾವು ಅದರಲ್ಲಿ ಫೇಲ್ಯೂರೇ ಆದ್ದು. ಅದನ್ನು ಪಿಟ್ಟು ಹೊಂಡ ತೆಗೆದು ಹಾಕಿದ್ರು ಅದು ಗ್ಯಾಸ್ ಆಗಿ ಹೊರಗೆ ಉಬ್ಬುದು, ಈ ರೀತಿ ಎಲ್ಲ ಸಮಸ್ಯೆಗಳು ಬಂತು. ಕಡೆಗೆ ನಾವು ಫೈನಲ್ ಆಗಿ ಅದನ್ನು ಒಂದು 25 ಫೀಟ್ ಉದ್ದದ ಹೊಂಡ, ಅದಕ್ಕೆ ಕೆಳಗಡೆ ಒಂದು ಸಣ್ಣ ಕಣಿ ಮಾಡಿದ್ದು, ಅದಕ್ಕೆ ಅಡಿಕೆ ಸಲಕೆ ಹಾಸಿದ್ದು ಕೆಳಗಡೆ, ಅದರ ಮೇಲೆ ವೇಸ್ಟ್ ಅನ್ನು ಡಂಪ್ ಮಾಡುವಂತ ವ್ಯವಸ್ಥೆ. ದಿವಸ ಹಾಕಿದಂತ ಈ ಹಸಿ ಕಸದ ರಸ ಎಲ್ಲ ಅಲ್ಲಿಂದ ಅರ್ದು ಪೈಪ್ ಮುಖಾಂತರ ಬಯೋಗ್ಯಾಸ್ಗೆ ಹೋಗಿ ಅಲ್ಲಿ ಗ್ಯಾಸ್ಗೆ ಬೇಕಾದ ಅಂಶ ಗ್ಯಾಸ್ ತಗೊಂಡು ಮತ್ತೆ ಅದು ಸ್ಲರಿ ಟ್ಯಾಂಕ್ಗೆ ಹೋಗುವಂತ ವ್ಯವಸ್ಥೆಯನ್ನು ಮಾಡಿದ ನಂತರ ಈ ಗೊಬ್ಬರ ಚೆನ್ನಾಗಿ ಒಣಗಿತು. ಒಣಗಿದ ನಂತರ ಅದಕ್ಕೆ ಸ್ಲರಿ ಕೊಟ್ಟೆವು, ಸೆಗಣಿ ನೀರು ಕೊಟ್ಟು ಮತ್ತೆ ಅದನ್ನು ಗೊಬ್ಬರದ ರೂಪಕ್ಕೆ ಪರಿವರ್ತನೆ ಮಾಡಲಿ ಪ್ರಯತ್ನ ಮಾಡ್ತೇವೆ. ಅದು ಪರಿವರ್ತನೆ ಆಯ್ತು. ಆದಂತ ಗೊಬ್ಬರವನ್ನು ತೆಗೆಯುವಾಗ ತುಂಬಾ ಪ್ಲಾಸ್ಟಿಕ್ ಸಿಕ್ಕಿತು ನಮಗೆ. ಈ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಪ್ಲಾಸ್ಟಿಕ್ ಅನ್ನು ಸೆಗ್ರಿಗೇಟ್ ಮಾಡಿದೆವು, ಕೈಯಲ್ಲಿ ಅಂಗಳದಲ್ಲಿ ಹರಡಿ ತೆಗೆದು ಅದನ್ನು ರಾಶಿ ಮಾಡಿ ಇಟ್ಟೆವು. ಇಟ್ಟಾಗ ಎಲ್ಲ ಕಪ್ಪಾಗಿ ಗೊಬ್ಬರದ ರೂಪದಲ್ಲಿ ಕಂಡಿತ್ತು. ಇದು ಗೊಬ್ಬರ ಆಯ್ತು ಅಂತ ಹೇಳುವ ದೃಷ್ಟಿಯಲ್ಲಿ ಕೊಂಡೋಗಿ ತೋಟಗಳಿಗೆ ಹಾಕಿದೆವು. ಹಾಕಿದ ನಂತರ ನಮಗೆ ನೀರು ಬಿಟ್ಟ ನಂತರ ಗೊತ್ತಾಯ್ತು ಅಲ್ಲಿ ಏನಂತ ಕೇಳಿದ್ರೆ ಸಣ್ಣ ಸಣ್ಣ ಪ್ಲಾಸ್ಟಿಕ್ ಅಂಶ. ಅದರಲ್ಲಿ ಚಾಕ್ಲೇಟ್ ರೇಪರ್, ಮಾತ್ರೆ ಕವರ್, ಲಾಲಿಪಾಪಿನ ಸ್ಟಿಕ್ಗಳು, ಸ್ಟ್ರಾ, ಆಟ ಸಾಮಾನು, ರಿಫಿಲ್, ಪೆನ್, ಟಾಪು, ಇಂಥ ಸಿಕ್ಕಾಪಟ್ಟೆ ಸೊತ್ತುಗಳು. ಇದು ಕಪ್ಪಾಗಿರ್ತದೆ, ನೀರು ಬಿದ್ದಾಗ ಮತ್ತೆ ಅದರ ನಿಜ ಬಣ್ಣ ಮತ್ತೆ ಗೊತ್ತಾಗ್ತದೆ. ಇಡೀ ತೋಟದಲ್ಲಿ ಪ್ಲಾಸ್ಟಿಕ್ ತುಂಬಿ ಹೋಯ್ತು ನಮ್ದು. ನಮಗೆ ಒಂದು ಪ್ಲಾಸ್ಟಿಕ್ ಮುಕ್ತ ಆಗಬೇಕು ಅಂತ ನಮ್ದು ಆಲೋಚನೆ, ಉಪ್ಪಿನಂಗಡಿ ಸ್ವಚ್ಛ ಉಪ್ಪಿನಂಗಡಿ ಆಗಬೇಕು ಅಂತ ಇನ್ನೊಂದು ಆಲೋಚನೆ. ಎರಡರಲ್ಲಿ ಆದದ್ದು ನಮ್ಮ ತೋಟದಲ್ಲಿ ಇಡೀ ಪ್ಲಾಸ್ಟಿಕ್. ಅದನ್ನು ಹೇಗೆ ಸೆಗ್ರಿಗೇಟ್ ಮಾಡೋದು, ಹೆಕ್ಕಿ ಸಾಧ್ಯ ಇಲ್ಲ. ನಾನು ಏನು ಹೇಳಿದೆ, ಆ ಪಿಟ್ಟಿಂದ ತೆಗೆದು ಹೊರಗಡೆ ಹಾಕಿ ದೊಡ್ಡ ಪ್ಲಾಸ್ಟಿಕ್ ಎಲ್ಲ ತೆಗೆದಂತ ಗೊಬ್ಬರವನ್ನು ಎರೆಹುಳಿಗೆ ಕೊಡುವಂಥದ್ದು. ಎರೆಹುಳು ಮತ್ತು ಸೆಗಣಿ ಇದು ಎರಡನ್ನು ಮಿಕ್ಸ್ ಮಾಡಿ ಎರೆಹುಳು ತೊಟ್ಟಿಯಲ್ಲಿ ಹಾಕಿದ ನಂತರ ಎರೆಹುಳುಗಳು ಬಾಕಿ ಎಲ್ಲ ಸೊತ್ತನ್ನು ತಿಂತದೆ. ಪ್ಲಾಸ್ಟಿಕ್, ಗಾಜು, ಕಬ್ಬಿಣ ಇವು 3 ಬಿಟ್ಟು ಬಾಕಿ ಎಲ್ಲ ತಿಂದು ಎರೆಹುಳು ಹಿಕ್ಕಿ ಹಾಕ್ತದೆ. ಅಲ್ಲಿ ನಾವು ಎರೆಹುಳು ಗೊಬ್ಬರ ಸಂಗ್ರಹಿಸುವಾಗ ಸ್ವಚ್ಛವಾದ ಪ್ಲಾಸ್ಟಿಕ್ ಸಿಗ್ತದೆ. ಉದಾಹರಣೆ ಒಂದು ಮಸಾಲೆ ಪ್ಯಾಕೆಟಿನ ಪ್ಲಾಸ್ಟಿಕ್ ಕಪ್ಪಾಗಿದ್ದದನ್ನು ಇವು ಅಷ್ಟು ಚಂದ ನಾವು ನೀರು ಹಾಕಿ ತೊಳೆದ್ರು ನಮಗೆ ಅಷ್ಟು ಚಂದ ತೊಳಿಲಿಕ್ಕೆ ಸಾಲ, ಅಷ್ಟು ಕ್ಲೀನ್ ಮಾಡಿ ಗೊಬ್ಬರದ ಮೇಲ್ಬದಿಗೆ ತಂದು ಇಡ್ತದೆ. ಅಲ್ಲಿ ಸಂಗ್ರಹಿಸುವಾಗ ಅದನ್ನು ತೆಗಿಲಿಕ್ಕೆ ಆಗ್ತದೆ. ಹಾಗೆಂತೇಳಿ ಇವತ್ತು ಬಂದ ವೇಸ್ಟ್ ಎರೆಹುಳು ಗೊಬ್ಬರ ಆಗಬೇಕಂದಿದ್ರೆ 2 ರಿಂದ 3 ವರ್ಷ ಟೈಮ್ ತಗೊಳ್ತದೆ. ಅಷ್ಟು ಲಾಂಗ್ ಪ್ರೊಸೆಸ್ ಅದು. ಯಾಕಂದ್ರೆ ಅದು ಬಿಸಿ ಇರ್ತದೆ, ಆ ಬಿಸಿ ಎಲ್ಲ ತನ್ನಾಗಿ ಆದ ನಂತರ ಅದು ಎರೆಹುಳು ಗೊಬ್ಬರ ಆಗಬೇಕು. ಎರೆಹುಳು ಕೂಡ ಹಾಗೆ ಭಾರಿ ಒಂದು ಇಂಟ್ರೆಸ್ಟ್ ಅಲ್ಲಿ ತಿನ್ನುವುದಲ್ಲ, ಅವುಗಳನ್ನು ಉಪಾಯ ಇಲ್ಲ ಅಂತ ಹೇಳಿ ತಿನ್ನುವುದು. ಯಾಕಂದ್ರೆ ಹಾರ್ಡ್ ಮೆಟೀರಿಯಲ್ಸ್ ತುಂಬಾ ಇರ್ತದೆ. ಯಾಕೆಂದ್ರೆ ಪಟ್ಟಣದ ತ್ಯಾಜ್ಯ ಅದರಿಂದ ಎಲ್ಲ ರೀತಿಯ ಅದರಲ್ಲಿ ಮೆಟೀರಿಯಲ್ಗಳು ಇರ್ತದೆ. ಒಂದು ವಿಚಾರ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳಿ ನಾವು ತೋರಿಸಿಕೊಟ್ಟೆವು. ಆದರೆ ಇದಕ್ಕೆ ಸಪೋರ್ಟ್ ಇಲ್ಲ, ಯಾರಿಂದಲೂ ಇದಕ್ಕೆ ಸಪೋರ್ಟ್ ಇಲ್ಲ. ನಾವು ₹1 ಎಲ್ಲಿಂದಲೂ ಚಾರ್ಜ್ ತಗೊಳ್ಳಿಲ್ಲ, ನಾವು ಯಾರಿಗೆ ಕೊಡ್ಲಿಲ್ಲ. ನಾವು ನಮ್ಮದೇ ಇಂಟ್ರೆಸ್ಟ್ ಅಲ್ಲಿ ನಮ್ಮದೇ ಎಲ್ಲ ಆರ್ಥಿಕ ನಮ್ಮ ಬದಿಯಿಂದಲೇ ಹಾಕಿ ಈ ವ್ಯವಸ್ಥೆಯನ್ನು ಮಾಡ್ತಾ ಬಂದವರು. ನಮಗೆ ಅದನ್ನು ಸ್ವಚ್ಛ ಉಪ್ಪಿನಂಗಡಿ ಅಥವಾ ಇದರಿಂದ ಗೊಬ್ಬರ ತಯಾರು ಮಾಡ್ಲಿಕ್ಕೆ ಆಗ್ತದೆ ಅಂತ ತೋರಿಸಬೇಕು ಅಂತ ಹೇಳೋ ಒಂದು ಹಠ ಇತ್ತು. ಹಾಗಾಗಿ ಅದನ್ನು ತೋರಿಸಿದೆವು. ಅಷ್ಟಾದ ನಂತರ ಸಂಜೀವಿನಿ ಒಕ್ಕೂಟದವರು ಮಾಡಬೇಕು ಅಂತ ಹೇಳೋ ಒಂದು ಸರ್ಕ್ಯುಲರ್ ಬಂತು. ಈಗ ಮತ್ತೆ ಅವರು ಮಾಡ್ತಾ ಇದ್ದಾರೆ. ಅವರು ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳೋದು ನಮಗೆ ಗೊತ್ತಿಲ್ಲ. ನಾವು ಈಗ ಒಂದು 6 ತಿಂಗಳಿಂದ ಆ ಸ್ವಚ್ಛತೆ, ಆ ವೇಸ್ಟ್ ತರುವುದನ್ನು ಸ್ವಲ್ಪ ದೂರ ಇದ್ದೇವೆ. ಕೊರೋನಾ 1 ಕೊರೋನಾ 2 ಅಲ್ಲಿ ನಾವು ಇದನ್ನು ಒಳ್ಳೆ ರೀತಿಯಲ್ಲಿ ನಿರ್ವಹಿಸಿದೆವು. ಅದೊಂದು ನಮಗೆ ಖುಷಿ ಇದೆ ನಮ್ಮ ಮನಸ್ಸಲ್ಲಿ. ಆಗ ಎಲ್ಲರೂ ಹೆದರ್ತಿದ್ದ ಸಂದರ್ಭದಲ್ಲಿ ನಮ್ಮನ್ನು ತುಂಬಾ ಜನ ಹೆದರಿಸಿ, ನೀವು ಈಗ ವೇಸ್ಟ್ ತರುವುದಾ ಈ ಸಂದರ್ಭದಲ್ಲಿ, ಹಾಗೆ ಹೀಗೆ ಅಂತ. ಯಾಕಂದ್ರೆ ಅಲ್ಲೇ ಬಿಡುವಾಗಿಲ್ಲ, ಹೇಗಾದ್ರೆ ಏನಾದ್ರೂ ಆಗ್ಲಿ ಅಂತ ಹೇಳೋ ದೃಷ್ಟಿಯಲ್ಲಿ ನಾವು ತಂದೆವು. ಯಾರಿಗೂ ಸಮಸ್ಯೆ ಆಗ್ಲಿಲ್ಲ ನಮ್ಮಿಂದಾಗಿ, ನಮಗೂ ಒಂದು ಅದರಲ್ಲಿ ಖುಷಿ ಇದೆ. ಇದ್ರೊಂದಿಗೆ ಈ ಕುರಿ ಸಾಕಾಣಿಕೆ ಮಾಡ್ತಾ ಇದ್ದೀರಾ, ಅದು ಹೇಗುಂಟು ಸರ್? ಕುರಿ ಅಂದ್ರೆ ಈ ಎಲ್ಲ ರೀತಿಯ ಗೊಬ್ಬರದಲ್ಲಿ ಕುರಿ ಗೊಬ್ಬರ ತುಂಬಾ ಒಳ್ಳೆಯ ಗೊಬ್ಬರ ಅಂತ ತಿಳಿದವರು ಹೇಳ್ತಾ ಇದ್ರು. ಆಗ ನಾವೊಂದು ಯೋಚನೆ ಹೇಗೆ ಮಾಡಿದ್ರು, ನಮ್ಮ ಹತ್ರ ಇಷ್ಟು ಹಸಿರು ಜಾಗ ಉಂಟು, ಸ್ವಲ್ಪ ಕುರಿ ಸಾಕಿದ್ರೆ ಹೇಗೆ ಅಂತ ಹೇಳುವ ದೃಷ್ಟಿಯಲ್ಲಿ ಕುರಿ ಸಾಕಿ ನಾವೊಂದು 10-15 ವರ್ಷ ಮುಂಚೆ ಆಡು ಸಾಕಣೆ ಸಾಕಿದ್ದೆವು. ಆದ್ರೆ ನಾವು ಆಡು ಸಿಲೆಕ್ಷನ್ ಮಾಡಿದ ಬ್ರೀಡ್ ತಪ್ಪಿತ್ತು ನಮ್ಮಿಂದ. ನಾವು ಹಾಸನ ಕಡೆಯಿಂದ ಸಿಲೆಕ್ಷನ್ ಮಾಡಿದ ನಮ್ಮ ವೆದರ್ಗೆ ಸೆಟ್ ಆಗ್ಲಿಲ್ಲ. ಹಾಗಾಗಿ ನಮಗೆ ಅದನ್ನು ಉಳಿಸಿಕೊಳ್ಳಿಕ್ಕೆ ಆಗ್ಲಿಲ್ಲ, ತುಂಬಾ ಕಷ್ಟ ಆಯ್ತು, ನಷ್ಟವೂ ಆಯ್ತು ಅದರಲ್ಲಿ. ಹಾಗೆ ಕುರಿಯೊಮ್ಮೆ ನೋಡು, ಅದರಲ್ಲಿ 2 ಕುರಿಗಳಿದ್ವು ಆ ಸಂದರ್ಭದಲ್ಲಿ. ಆ ಕುರಿಗಳು ಮಾತ್ರ ಹುಷಾರಿದ್ದು, ಏನು ಸಮಸ್ಯೆ ಆಗ್ಲಿಲ್ಲ. ಇದೊಂದು 20 ವರ್ಷ ಮುಂಚೆ ಕತೆ. ಆಗ ಕುರಿಗಳು ಏನಾಗ್ಲಿಲ್ಲ, ನಮ್ಮ ಹತ್ರ ಕುರಿ ಆಗ್ಬೋದೇನೋ ಅಂತ ಹೇಳೋ ಯೋಚನೆಯಲ್ಲಿ ಮತ್ತೆ ಅದೊಂದು ಯೋಚನೆ ಮನಸ್ಸಲ್ಲಿತ್ತು. ಈಗ ಒಂದು 6 ವರ್ಷದ ಮುಂಚೆ ನಾವು ಕುರಿ ಸ್ವಲ್ಪ ತಂದು ಸಾಕಿದೆವು. ಸಾಕಿ ಆಗುವಾಗ ಈ ಹಸಿರು ಹುಲ್ಲೆಲ್ಲ ತಿನ್ಬೋದು ಅಂತೆಲ್ಲ ಒಂದು ಯೋಚನೆ ಇತ್ತು ಮನಸ್ಸಲ್ಲಿ. ಆದ್ರೆ ಕುರಿಗಳಿಗೆ ಹಸಿರು ಹುಲ್ಲಿಂದ ಒಣಗಿದ ಮೇವೇ ಇಷ್ಟ ಜಾಸ್ತಿ. ನಾವೊಂದು ಹಸಿ ಸೊಪ್ಪು ಅದರ ಎದುರು ಹಿಡಿದ್ರೆ ಮತ್ತು ಒಣಗಿದ ಸೊಪ್ಪು ಹಿಡಿದ್ರೆ ಅದು ಒಣಗಿದ ಸೊಪ್ಪನ್ನು ಬೇಗ ತಿನ್ನೋದು. ಅಂದ್ರೆ ಅದರ ಜೀವನ ಶೈಲಿ ಅದೇ ರೀತಿ. ಹಾಗೆ ನಮಗೆ ಅದರಲ್ಲಿ ಸಮಸ್ಯೆ ಏನು ಬರಲಿಲ್ಲ. ಆದ್ರೆ ವಂಶಾಭಿವೃದ್ಧಿ ತುಂಬಾ ನಿಧಾನ ಕುರಿಯಲ್ಲಿ. ಒಂದೊಂದು ವರ್ಷಕ್ಕೆ ಒಂದು ಮರಿ ಇಡುದು, ಒಂದೇ
ಒಂದೇ ಮರಿ ಇಡುದು. ಹಾಗೆ ವಂಶಾಭಿವೃದ್ಧಿ ನಿಧಾನ, ನೋಡ್ಲಿಕ್ಕೆ ಚೆನ್ನಾಗಿದೆ. ಮತ್ತೆ ಮಾಂಸದ ವ್ಯವಸ್ಥೆಗೆ ಉಪಯೋಗ ಮಾಡೋದಾದ್ರೂ ಅದು ಚೆನ್ನಾಗಿದೆ. ನಾವು ಮಾಂಸಕ್ಕಿಂತ ಜಾಸ್ತಿ ಗೊಬ್ಬರಕ್ಕಾಗಿ ಉಪಯೋಗ ಮಾಡ್ತಾ ಇದ್ದದ್ದು. ಒಂದು 10-15 ಕುರಿಗಳು ನಮ್ಮ ಹತ್ರ ಇದೆ ಈಗ. ಅದು ಗೊಬ್ಬರಕ್ಕೆ ಬೇಕಾಗಿ ಉಪಯೋಗ ಮಾಡುದು ಅಷ್ಟೇ. ನಾವು ಅದನ್ನು ಒಂದು ಎತ್ತರದ ಜಾಗದಲ್ಲಿ ಶೆಡ್ ಮಾಡಿದ್ದು, ಅಂದ್ರೆ ಹಿಕ್ಕೆ ಕೆಳಗೆ ಬೀಳುವ ಹಾಗೆ ನಮ್ಮ ಹತ್ರ ಸಿಗುವಂತ ಅಡಿಕೆ ಸಲಕೆಗಳನ್ನು ಉಪಯೋಗ ಮಾಡಿ ಮಾಡುವಂಥದ್ದು. ಅದರಲ್ಲಿ ಅವುಗಳ ವಾಸ್ತವ್ಯ ಅಲ್ಲಿ. ಅವು ಹಿಕ್ಕೆ ಹಾಕಿದೆಲ್ಲ ಕೆಳಗಡೆ ಬೀಳ್ತದೆ, ಹಿಕ್ಕೆ ಮೂತ್ರ ಎಲ್ಲ ಕೆಳಗಡೆ ಬಿದ್ದು ಅದು ಗೊಬ್ಬರ ಆಗಿ ಸಂಗ್ರಹಿಸಲಿಕ್ಕೆ ಆಗ್ತದೆ. ಸಾಯಂಕಾಲ 1 ಗಂಟೆ ಹೊತ್ತು ಅದನ್ನು ಹೊರಗಡೆ ಮೇಯಿಸಲಿಕ್ಕೆ ಕರ್ಕೊಂಡು ಹೋಗುದು. ಮತ್ತೆ ಗೂಡಲ್ಲಿ ಇರುವುದು. ಗೂಡಲ್ಲಿ ಇದ್ರೂ ಕೃತಕ ಫೀಡ್ ಕೊಡುವಂತ ವ್ಯವಸ್ಥೆಗಳಿವೆ, ಸ್ವಲ್ಪ ಅಂತದನ್ನು ಕೊಡ್ತದೆ. ಮತ್ತೆ 1-1.5-2 ಗಂಟೆ ಹೊತ್ತು ಸಾಯಂಕಾಲ ಅದನ್ನು ಹೊರಗಡೆ ಸುತ್ತಾಡಿಸಿಕೊಂಡು ಬರುವಂತ ವ್ಯವಸ್ಥೆ. ಆ ರೀತಿಯಲ್ಲಿ ಅದನ್ನು ಸಾಕುವಂಥದ್ದು. ಈಗ ಸರ್, ಇದರೊಟ್ಟಿಗೆ ನೀವು ಮೀನು ಸಾಕಾಣಿಕೆ ಮಾಡ್ತಾ ಇದ್ದೀರಾ, ಇದು ಹೇಗೆ ನಡೀತಾ ಉಂಟು ಸರ್? ನಾವು ಮೀನು ಸಾಕಣೆಗೆ ನಮ್ಮ ಹತ್ರ ಒಂದು ಕೆರೆ ಇತ್ತು. ಆ ಕೆರೆಯಲ್ಲಿ ನೀರು ತುಂಬಿಸಿ ಆ ನೀರು ತೋಟಕ್ಕೆ ಹೋಗಬೇಕು ಅಂತೆಲ್ಲ ನಮ್ಮ ಒಂದು ಆಲೋಚನೆ ಇತ್ತು. ಆ ದೃಷ್ಟಿಯಲ್ಲಿ ಅದಕ್ಕೆ ನೀರು ತುಂಬಿಸಿ ಆಗಿತ್ತು. ಆ ನೀರು ತೋಟಕ್ಕೆ ಹೋಗ್ತಾ ಇತ್ತು. ಆಗ ನೀರಿದ್ದಲ್ಲಿ ಮೀನು ಹಾಕಿದ್ರೆ ಹೇಗೆ, ಮೀನಿನ ಒಂದು ಗೊಬ್ಬರ ಸಿಗ್ಬೋದಲ್ಲ ಅಂತ ಹೇಳಿ ಒಂದು ಯೋಚನೆ ನಮ್ಮ ಮನಸ್ಸಲ್ಲಿ ಬಂತು. ಇದು ನಮ್ಮ ತಂದೆಯವರಿಗೂ ಒಂದು ಆಸೆ ಇತ್ತು ಮುಂಚೆ, ಮೀನು ಸಾಕಣೆ ಮಾಡಬೇಕು ಅಂತ ಹೇಳುವ ಒಂದು. ಸರಿಯಾದ ಆ ಸಂದರ್ಭದಲ್ಲಿ ಸರಿಯಾದ ಮಾರ್ಗದರ್ಶನವೂ ಇರಲಿಲ್ಲ. ಹಾಗೆಂತೇಳಿ ನಾವು ಸಾಕ್ಲಿಕ್ಕೆ ಇಳಿಯುವಾಗಲೂ ಅಷ್ಟೇ, ನಾವು ತುಂಬಾ ಜನರ ಹತ್ರ ಕೇಳುವಾಗ ಅವರು ಆ ಮೀನು ಸಾಕಿ ಈ ಮೀನು ಸಾಕಿ ಹಾಗೆ ಹೀಗೆ ಅಂತ ಹೇಳ್ತಿದ್ರು ಬಿಟ್ಟು ಹೀಗೆ ಸಾಕ್ಬೇಕು ಹೀಗೆ ಮಾಡಬೇಕು ಅಂತ ಹೇಳಿಕೊಟ್ಟವರು ಯಾರೂ ಇಲ್ಲ. ನಾವು ಒಂದು 4 ನಮೂನೆಯ ಮೀನನ್ನು ಹಾಕಿ ಸಾಕಿದ್ದು. ಇಲ್ಲಿ ಯಾರ ಹತ್ರ ಕೇಳಿದ್ರು ಹೇಳುದು ಇದೆ, ರೋವು, ಕಾಟ್ಲ, ಗೆಡ್ಡೆ, ಇದು ಸಾಕಿ ಅದು ಸಾಕಿ ಅಂತಲೇ ಹೇಳೋದು ಬಿಟ್ಟು ಬಾಕಿ ಮೀನಿನ ಹೆಸರು ಯಾರಿಗೂ ಗೊತ್ತಿರಲಿಲ್ಲ, ನಮಿಗೂ ಗೊತ್ತಿರಲಿಲ್ಲ. ಈ ಮೀನು ನಿಜವಾಗಿ ನೋಡ್ಬೇಕಾದ್ರೆ ಈ ರೋವು ಇದೆಲ್ಲ ನಮ್ಮ ಪ್ರದೇಶಕ್ಕೆ ಆಗುವಂತ ಮೀನು ಖಂಡಿತ ಅಲ್ಲ. ಇದು ಎಲ್ಲಿ ಅಂತ ಹೇಳಿದ್ರೆ ಘಟ್ಟ ಪ್ರದೇಶದಲ್ಲಿ ಎಲ್ಲಿ ಕೆರೆಗಳು ಕಿಲೋಮೀಟರ್ ಉದ್ದ ಇದೆ ಆ ಜಾಗದಲ್ಲಿ ಈ ಮೀನು ಸಾಕ್ಲಿಕ್ಕೆ ಸೂಕ್ತ. ನಮ್ಮ ಹತ್ರ ಏನಾಗ್ತದೆ, ನಮ್ಮ ಹತ್ರ ಕೆರೆಗಳು ಇರುದೇ ಬಟ್ಟಲ್ ನಷ್ಟ ಆಗಲ್ಲದು. ಯಾಕೆಂದ್ರೆ ನಮ್ಮ ಭೌಗೋಳಿಕ ಪ್ರದೇಶ ಆಗಿದೆ, ಎತ್ತರ ತಗ್ಗಿಂದಾಗಿ ಕೆರೆ ನಿರ್ಮಾಣ ಮಾಡ್ಲಿಕ್ಕೆ ಇಲ್ಲಿ ಕಷ್ಟ ಇದೆ, ಸಣ್ಣ ಸಣ್ಣ ಕೆರೆಗಳಿರೋದು. ಇದರಲ್ಲಿ ಯಾವ ರೀತಿ ಡೆನ್ಸಿಟಿ ಜಾಸ್ತಿ ಯಾವ ಮೀನನ್ನು ಹಾಕಿ ಸಾಕ್ಬೋದು ಅಂಥದನ್ನು ಸಾಕೋದು ಒಳ್ಳೇದು ಅಂತ ಈಗ ನಮಗೆ ಕಾಣ್ತಾ ಇದೆ. ನಾವು ಅಂಥದನ್ನ ಈಗ ಮಾಡ್ತಾ ಇರುವಂಥದ್ದು. ನಾವು 4 ನಮೂನೆಯ ಮೀನು ಸಾಕಿದ್ದೆವು. ಮತ್ತೊಂದು ಸಮಸ್ಯೆ ಅಂತ ಖಂಡಿತ ಹೇಳಿದ್ರೆ, ನೀವು ಯಾರೇ ಆ ಸಂದರ್ಭದಲ್ಲಿ ಮೀನು ಸಾಕ್ಲಿಕ್ಕೆ ಹೋಗ್ತೀರಿ ಅಂತ ಇದ್ರೆ ನಮಗೆ ಒಂದು ಪ್ರಯತ್ನ ಮಾಡಬೇಕು. ಯಾವ ಮೀನು ನಮ್ಮ ವೆದರ್ಗೆ ಒಳ್ಳೇದು, ನಮಗೆ ಸಾಕ್ಲಿಕ್ಕೆ ಆಗ್ತದೆ, ಯಾವುದು ನೋಡ್ಬೋದು ಅಂತ ಹೇಳುವ ಒಂದು ಮನಸ್ಥಿತಿ ಇದ್ರೂ ಕೂಡ ನಿಮಗೆ 50, 100, 200 ಮೀನು ಸಾಕು ಅಂತ ಹೇಳಿದ್ರೆ ಅಷ್ಟು ಮೀನು ಮರಿ ಕೊಡುವವ ಯಾರೇ ಒಬ್ಬ ಇಲ್ಲ. ಇದು ದೊಡ್ಡ ದುರಂತ ಇಲ್ಲಿ. ಯಾಕೆ ನಮಗೆ ಸಾಕ್ಬೇಕು, ಒಂದು ಸಣ್ಣ ಕೆರೆ ಇದೆ, ಒಂದು 100 ಹಾಕಿ ನೋಡುವ ಹೇಗೆ ಆಗ್ತದೆ, ಯಾವುದು ತಿಂತದೆ, ಒಳ್ಳೇದಿದೆ ಮೀನು ನೋಡುವ ಅಂತ ಹೇಳಿ ಒಂದು ಎಕ್ಸ್ಪೆರಿಮೆಂಟ್ ಮಾಡುವ ಅಂತ ಹೇಳಿದ್ರೆ 50, 100 ಮರಿ ಕೊಡುವ ಯಾರಿಲ್ಲ. ಮರಿ ಕೊಡುವುದೆಲ್ಲ 1000, 5,000 ಈ ರೀತಿಯಲ್ಲಿ ಹೋಗ್ತಾ ಇತ್ತು. ನಮಗೆ ಕೂಡ ದಾರಿ ಇಲ್ಲ. ನಾವು ತಗೊಂಡು ಬಂದು 5 ನಮೂನೆ ಮೀನು ತಂದು 1,000 ಒಂದು ಕೆರೆಯಲ್ಲಿ ಹಾಕಿ ಸಾಕಿದೆವು. ಸಾಕಿ ಆಗುವಾಗ ಮೀನು ದೊಡ್ಡದಾಗ್ತಾ ಬಂತು, ಮೀನೆಲ್ಲ ಇದೆ ಅಂತ ನಾವು ಅನ್ಕೊಂಡೆವು. ನಾವು ಸಾಕಿದ್ದು ಯಾವುದೇ ಒಂದು ಅನಬಸ್, ಒಂದು ತಿಲಾಪಿಯಾ, ಫೆಂಗಸ್ ವಾಲ ಹೇಳ್ತಾರೆ, ಮಡೆಂಜಿ, ರೂಪ್ಚಂದ್, ಈ 5 ತರದ ಮೀನು ಒಂದೇ ಕೆರೆಯಲ್ಲಿ ಹಾಕಿ ಸಾಕಿದ್ದು. ಸಾಕಿ ಆಗಿತ್ತು, ಫೀಡ್ ಆಗ್ತಾ ಇದ್ದೆವು. ಹಾಕಿ ಮೀನು ಹಾರ್ವೆಸ್ಟ್ ಮಾಡುವಂತ ಹಿಡಿಯುವ ಸಂದರ್ಭದಲ್ಲಿ ನೋಡುವಾಗ ಮಡೆಂಜಿ ಮೀನು ಒಂದೇ ಒಂದು ನಮಗೆ ಸಿಗ್ಲಿಲ್ಲ. ಕಾರಣ ಎಂತ ಕೇಳಿದ್ರೆ ಅವು ಹಾರುವಂತ ಮೀನು, ಅವು ಜಂಪ್ ಮಾಡ್ತವೆ. ಮಳೆ ಬರುವಾಗೆಲ್ಲ ತುಂಬಾ ಹೈಟಿಗೆ ಜಂಪ್ ಮಾಡ್ತವೆ. ನಮಗೆ ಗೊತ್ತಾಯ್ತು ಇದು ಈ ಮೀನು ಹೀಗೆಲ್ಲ ಹಾಕಿದ್ರೆ ಸಾಧ್ಯ ಇಲ್ಲ ಅಂತೇಳಿ ನಮಗೆ ಒಂದು ಅನುಭವ ಬಂದದ್ದು. ಮತ್ತೆ ನಾವು 4 ಕೆರೆಗಳನ್ನು ಮಾಡಿ 4 ಕೆರೆಯಲ್ಲಿ ಬೇರೆ ಬೇರೆ ರೀತಿಯ ಮೀನು ಸಾಕಣೆ ಮಾಡಿದ್ವಿ. ಇದರಿಂದ ನಮಗೆ ಒಂದು ನಮ್ಮ ಕಲ್ಪನೆ ಕೂಡ ಇತ್ತು, ಒಂದು ಕೆರೆ ಬೇಕು ಅಂತ ಹೇಳುವ ಒಂದು ಯೋಚನೆ ಇತ್ತು. ಒಂದು ಕೆರೆ ಇದ್ರೆ ಆ ಕೆರೆಯ ಸುತ್ತ ತುಂಬಾ ಪ್ರಾಣಿ ಪಕ್ಷಿಗಳು ನೀರು ಕುಡಿತವೆ, ಗಿಡ ಮರಗಳಿಗೆ ನೀರಾಗ್ತದೆ, ತಂಪು ಇರ್ತದೆ ವಾತಾವರಣ, ಒಂದು ಇಕೋ ಬ್ಯಾಲೆನ್ಸ್ ಅಲ್ಲಿ ಆಗ್ತದೆ ಅಂತ ಹೇಳುದು ಒಂದು ಆಲೋಚನೆ ನಮ್ಮ ಹತ್ರ ಇತ್ತು. ಅದು ನಮಗೆ ಒಂದು ಖುಷಿ ಇತ್ತು, ಒಂದು ಕೆರೆ ಬೇಕು ಅಂತ ಹೇಳುದು. ಇದನ್ನು ಸ್ವಲ್ಪ ವ್ಯಾಪ್ತಿ ದೊಡ್ಡದು ಮಾಡಿದ್ರೆ ಹೇಗೆ, ತುಂಬಾ ಜನರು ಕೆರೆ ಮಾಡ್ಲಿಕ್ಕೆ ಇಳಿದ್ರೆ ಹೇಗೆ ಅಂತ ಹೇಳಿ ಒಂದು ಯೋಚನೆ ಮಾಡಿದ್ವಿ. ಎಲ್ಲ ಕಡೆ ನೋಡುವಾಗ ಹೇಗೆ ಇತ್ತು ಪರಿಸ್ಥಿತಿ ಅಂತ ಹೇಳಿದ್ರೆ, ಒಂದು ಕೆರೆಗೆ ಮಣ್ಣು ಹಾಕಿ ಅದನ್ನು ಮುಚ್ಚಿ 50 ಅಡಿಕೆ ಸಸ್ಯ, 50 ರಬ್ಬರ್ ಗಿಡನ ಇಡುವಂತ ವ್ಯವಸ್ಥೆಗೆ ಜನರು ಬಂದಿದ್ರು. ನಾವಾಗ ಯೋಚನೆ ಮಾಡಿದೆವು, ಮಕ್ಕಳನ್ನು ಸ್ವಲ್ಪ ಮೀನು ಸಾಕಣೆ ಅಂತ ಮುಖ ಮಾಡಿಸಿದ್ರೆ ಹೇಗೆ. ಹಾಗೆ ಮಾಡ್ಬೇಕಾದ್ರೆ ಅವನಿಗೆ 1000 ಮೀನು ಕೊಟ್ರೆ ಆಗುದಿಲ್ಲ, ಅವನಿಗೆ ಬೇಕಾಗುದು 10-20 ಮೀನು. 10-20 ಮೀನು ಕೊಡುದು ಹೇಗೆ ಅಂತೇಳಿ ಯೋಚನೆ ಮಾಡಿ ನಾವೇ ಮೀನು 1000 ಮೀನು ಮರಿ ತಂದು ಟ್ಯಾಂಕ್ಗಳಲ್ಲಿ ಹಾಕಿ ಇಲ್ಲಿ ನರ್ಸರಿ ಮಾಡಿ ಇಲ್ಲಿಂದ ಮೀನು ಮರಿ ಕೊಡುವಂತ ವ್ಯವಸ್ಥೆಯನ್ನು ಮಾಡಿದೆವು. ಹಾಗೆ ಕೊಟ್ಟ ಮೀನು ಮರಿಯನ್ನು ಸಾಕಿದವರು ತುಂಬಾ ಇದ್ದಾರೆ. ಮಕ್ಕಳು, ಮನೆಯವರು ಎಲ್ಲ ಖುಷಿಯಿಂದ 10 ಮರಿ 20 ಮರಿ ಕೊಂಡೋಗಿ ಸಾಕಿ ಇವತ್ತು ಆ ಮೀನು ದೊಡ್ಡದಾಗಿದೆ. ಆ ಮೀನು ದೊಡ್ಡದಾಗೋದು ದೊಡ್ಡ ವಿಷಯ ಅಲ್ಲ, ಆ ಕೆರೆ ಉಳಿಯಿತು. ಆ ಮೀನಿಂದಾಗಿ ಅಲ್ಲಿ ಒಂದು ಕೆರೆ ಉಳಿಯಿತು. ಒಂದು ಮನೆಯಲ್ಲಿ ಒಬ್ಬ ಮೀನು ಸಾಕ್ಲಿಕ್ಕೆ ಹೊರಟ್ರೆ ಮನೆಯಲ್ಲಿ ಒಂದು ಕೆರೆ ಉಳಿಯಿತು. ಒಂದು ಕೆರೆ ಉಳಿದ್ರೆ ಒಂದು ಪ್ರಕೃತಿಗೆ ನಾವು ಕೊಟ್ಟ ದೊಡ್ಡ ಉಡುಗೊರೆ ಆಗ್ತದೆ. ಇದು ನಮಗೆ ಖುಷಿ ಕಂಡಿತ್ತು. ಈ ವಿಚಾರದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ, ತುಂಬಾ ಖುಷಿ ಇದೆ ಅದರಲ್ಲಿ. ಹಾಗಾಗಿ ಮೀನು ಸಾಕಣೆ
ಸಾಕಣೆಯಲ್ಲಿ ಒಂದು ಪ್ರಕೃತಿಗೆ ಪೂರಕವಾದ ಒಂದು ತುಂಬಾ ಇಕೋ ಬ್ಯಾಲೆನ್ಸ್ ಆಗ್ತದೆ. ಆ ದೃಷ್ಟಿಯಲ್ಲಿ ನಾವು ಕೆಲಸ ಮಾಡಬೇಕು ಅಂತ ಹೇಳೋದು ನಮ್ಮ ಆಲೋಚನೆ. ಇದು ನಮ್ಮ ಹತ್ರ ಯಾಕೆ ಹಿನ್ನಡೆ ಆಯ್ತು ಅಂತ ಒಂದು ವಿಚಾರ. ಯಾಕೆಂದ್ರೆ ಎಲ್ಲರೂ ಹೇಳ್ತಾರೆ ಸಿಹಿ ನೀರು ಮೀನು ಸಾಕಣೆ ಹಿನ್ನಡೆ ನಮ್ಮ ಹತ್ರ ಆಗುದಿಲ್ಲ, ಘಟ್ಟ ಪ್ರದೇಶದಲ್ಲಿ ಸಾಕ್ತಾರೆ, ಅಲ್ಲಿ ಅವರು ತಿಂತಾರೆ, ನಮ್ಮವರು ತಿನ್ನುವುದಿಲ್ಲ ಅಂತ. ನಮ್ಮವರು ತಿನ್ನುವುದಿಲ್ಲ ಯಾಕೆಂತ ಕೇಳಿದ್ರೆ ಇದರಲ್ಲಿ ಎರಡು ಕಾರಣಗಳಿವೆ. ಒಂದು, ನಮ್ಮವರಿಗೆ ಸಮುದ್ರ ನಮ್ಮ ಕಣ್ಣಿಗೆ ಕಾಣ್ತದೆ, ಅದು ಹತ್ತಿರ ಇದೆ, ಅದೇ ಮೀನು ರುಚಿ. ಮಾರುವವರು ತುಂಬಾ ಜನ ಮನೆ ಬಾಗಿಲಿಗೆ ಬರ್ತಾರೆ ಮೀನು ಮಾರಿಕೊಂಡು. ಆದ್ರೆ ಇವತ್ತು ಒಂದು ಪತ್ರಿಕಾ ವರದಿ ನಾವು ಓದುವಾಗ ಅದರಲ್ಲಿ ಹೇಳ್ತದೆ ಏನಂತ ಹೇಳಿದ್ರೆ ಮೈಕ್ರೋ ಪ್ಲಾಸ್ಟಿಕ್ ಈ ಮೀನಿನಲ್ಲಿ ಇದೆ, ಕ್ಯಾನ್ಸರ್ಗೆ ಒಂದು ಕಾರಣ ಈ ಸಮುದ್ರದ ಮೀನಾಗಿದೆ ಅಂತ ಹೇಳುವಂತ ವಿಚಾರ ನಾವು ನೋಡಿದಂತ ವಿಚಾರ. ಇದು ಖಂಡಿತ ಸತ್ಯ. ಯಾಕೆಂದ್ರೆ ನಾವು ಇಷ್ಟು ಬಳಕೆ ಮಾಡುವಂತ ಪ್ಲಾಸ್ಟಿಕ್ ಎಲ್ಲ ಸಮುದ್ರಕ್ಕೆ ಹೋಗಿ ಇದು ಮೀನಿನ ಆರೋಗ್ಯದಲ್ಲಿ, ಮೀನಿನ ಶರೀರದಲ್ಲಿ ಇದು ಸೇರಿಕೊಂಡಿದೆ, ಮಾನವನ ಶರೀರಕ್ಕೆ ಕೂಡ ಮೀನಿನ ಮುಖಾಂತರ ಬರ್ತಾ ಇದೆ. ಮತ್ತೊಂದು ಏನಾಗಿದೆ ಅಂತ ಕೇಳಿದ್ರೆ ಈ ಮೀನನ್ನು ಪ್ರಿಸರ್ವ್ ಮಾಡುವ ರೀತಿ, ಸಮುದ್ರ ಮೀನುಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಪ್ರಿಸರ್ವ್ ಮಾಡುವಂತ ವ್ಯವಸ್ಥೆಗಳಿದೆ. ಅದು ತುಂಬಾ ಆರೋಗ್ಯಕ್ಕೆ ಹಾನಿಕರ, ಫಾರ್ಮೋಲಿನ್ ಎಂತೆಲ್ಲ ವ್ಯವಸ್ಥೆಗಳನ್ನು ಉಪಯೋಗ ಮಾಡಿ ಅದನ್ನು ಪ್ರಿಸರ್ವ್ ಮಾಡ್ತಾರೆ. ಇದು ನಮ್ಮ ಶರೀರದಲ್ಲಿ ಬೇರೆ ರೀತಿಯ ಪರಿಣಾಮವನ್ನು ಬೀರ್ತದೆ. ಹಾಗೆಂತೇಳಿ ಸಿಹಿ ನೀರು ಮೀನನ್ನು ತಿನ್ಲಿಕ್ಕೆ ಜನರು ತುಂಬಾ ಬರ್ಲಿಲ್ಲ. ಯಾಕೆ ಅಂತ ಕೇಳಿದ್ರೆ ಸಿಹಿ ನೀರು ಮೀನನ್ನು ಸಾಕಿದ ರೀತಿ ಸರಿ ಇಲ್ಲ. 90% ಜನ ಯಾರು ಸಿಹಿ ನೀರು ಮೀನು ಸಾಕಿದಾರ ಅವರ ಮನಸ್ಥಿತಿ ಹೇಗೆ ಅಂತ ಕೇಳಿದ್ರೆ ನಾನು ಸಾಕಿದ ಮೀನು ಬೇಗ ದೊಡ್ಡದಾಗಬೇಕು, ನಾನು ಸಾಕಿದ ಮೀನು ಬೇಗ ದೊಡ್ಡದಾಗಿ ನನಗೆ ಲಾಭ ಸಿಗಬೇಕು, ತಿಂದವನಿಗೆ ಖುಷಿ ಆಗ್ಬೇಕು ಅಂತ ಹೇಳೋ ಯೋಚನೆ ಇಲ್ಲ. ಇದಕ್ಕೆ ಬೇಕಾಗಿ ಅಡ್ಡದಾರಿಗಳನ್ನು ಹಿಡಿದಿದ್ದಾರೆ ಸಾಕುವವರು. ಬೇಡದ ಕೋಳಿ ತ್ಯಾಜ್ಯ ಎಂತ ವೇಸ್ಟ್ ಆಗ್ತದೆ ಅದನ್ನು ಹಾಕಿ ಮೀನು ಸಾಕುವಂತ ವ್ಯವಸ್ಥೆಗೆ ಇಳಿದಿದ್ದಾರೆ. ಇದೇನಾಗಿದೆ ಅಂತ ಹೇಳಿದ್ರೆ ಮೀನಿನ ಶರೀರದಲ್ಲಿ ಬೇಡದ ರೀತಿಯ ಬ್ಯಾಡ್ ಕಂಟೆಂಟ್ ಫ್ಯಾಟ್ ಅನ್ನೇ ಇನ್ಕ್ರೀಸ್ ಮಾಡ್ತದೆ, ಯಾವುದು ಬೇಕು ಅಂತದನ್ನು ಇನ್ಕ್ರೀಸ್ ಮಾಡುದಿಲ್ಲ. ಇದನ್ನು ಒಮ್ಮೆ ತಿಂದವ ಮತ್ತೆ ಮೀನು ತಿನ್ನುವುದನ್ನೇ ಬಿಡ್ತಾನೆ. ಯಾಕೆ? ಅದು ಬೇಯಿಸುವಾಗ ಆ ಸ್ಮೆಲ್ ರಿಲೀಸ್ ಮಾಡ್ತದೆ, ಅತಿಯಾದ ಚರ್ಬಿ ಇರ್ತದೆ. ಹೀಗಾಗಿ ಮೀನು ತಿನ್ನುವುದನ್ನು ನಿಧಾನ ಜನ ಸಿಹಿ ನೀರು ಮೀನು ಬೇಡ, ಇದು ಚರ್ಬಿ ಅಂತ ಹೇಳೋ ಒಂದು ಹಣೆಪಟ್ಟಿ ಕಟ್ಟಿದ್ದಾರೆ ಅದಕ್ಕೆ. ಆದ್ರೆ ಫೀಡ್ ಸಾಕಿದ ಮೀನಿನ ಟೇಸ್ಟೇ ಬೇರೆ ಇದೆ. ನಾವೀಗ ಬರೀ ಫೀಡ್ ಹಾಕಿ ಆರ್ಗ್ಯಾನಿಕ್ ಕೆಲವು ಫುಡ್ ಕೊಟ್ಟು ಸಾಕಿದಂತ ಮೀನು, ಇದರದ್ದು ಟೇಸ್ಟ್ ಬೇರೆ ಇದೆ. ಇದು ಜನರಿಗೆ ಗೊತ್ತಿಲ್ಲ, ಡಿಫರೆನ್ಸ್ ಗೊತ್ತಿಲ್ಲ. ಮೀನು ಅದೇ ಮೀನು, ಸಾಕುವ ರೀತಿ ವ್ಯತ್ಯಾಸ. ಆ ಕೆರೆ ನೀರನ್ನು ಸೈಕ್ಲಿಂಗ್ ಚೇಂಜ್ ಮಾಡಬೇಕು. ನೀರು ಗೊಬ್ಬರದ ರೂಪವಾಗಿ ತೋಟಕ್ಕೆ ಹೋಗ್ತದೆ, ಅದಕ್ಕೆ ಫ್ರೆಶ್ ನೀರು ಬೀಳ್ತಾ ಇರ್ತದೆ. ಮತ್ತೆ ದಿವಸಕ್ಕೆ 2 ಹೊತ್ತು 3 ಹೊತ್ತು ಅದಕ್ಕೆ ಟೈಮ್ ಟೇಬಲ್ ಇದೆ. ಆ ಹೊತ್ತಲ್ಲಿ ಅದಕ್ಕೆ ಮೀನಿಗೆ ಅದರದ್ದೇ ಕೃತಕ ಆಹಾರ ಇದೆ, ಆ ಆಹಾರವನ್ನು ಕೊಟ್ಟು ಸಾಕುದು. ಅದು ಒಂದು ಮೀನಿಗೆ ಎಷ್ಟು ಕೊಡ್ಬೇಕು ಆ ಪ್ರಮಾಣದಲ್ಲಿ ಕೊಟ್ಟು ಸಾಕುವಂತ ವ್ಯವಸ್ಥೆ. ಈಗ ಏನಾಗ್ತದೆ, ಮೀನು ತುಂಬಾ ಆರೋಗ್ಯಕರವಾಗಿ ತುಂಬಾ ಸ್ವಚ್ಛವಾಗಿ ಬದುಕ್ತದೆ, ಚಂದವೂ ಇರ್ತದೆ, ಟೇಸ್ಟ್. ಹಾಗೆ ಇಷ್ಟು ಸಾಕಿದ ಮೀನನ್ನು ಮಾರ್ಕೆಟ್ ಮಾಡುದು ಹೇಗೆ ಅಂತ ಆಗ ಮಾರ್ಕೆಟಿನ ಸವಾಲು. ಮೀನು ವೇಸ್ಟೇಜ್ ಹಾಕಿದವನ ಮೀನು ಒಂದೇ, ಇದು ಒಂದೇ ಅಂತ ಜನರು ತುಲನೆ ಮಾಡಲಿಕ್ಕೆ ಹೊರಡ್ತಾರೆ. ಅಂದ್ರೆ ತಿಂದು ಗೊತ್ತಿರುವುದಿಲ್ಲ, ಜನರನ್ನು ತಿನ್ನಿಸಬೇಕು. ತಿನ್ನಿಸುವುದು ಹೇಗೆ ಅಂತ ಹೇಳುವ ದೃಷ್ಟಿಯಲ್ಲಿ ನೋಡ್ಬೇಕಾದ್ರೆ ನಾನಾ ರೀತಿಯ ಮೀನು ಮೇಳಗಳನ್ನು ಮಾಡಿದ್ದೆವು ನಾವು. ಮೀನು ಮೇಳದಲ್ಲಿ ಮೀನಿನ ಫುಡ್, 1 ವರ್ಷ ಮೀನು ಮೇಳದಲ್ಲಿ ಯಾವುದೆಲ್ಲ ಮೀನು ಸಾಕ್ಬೋದು ಅಂತ ಹೇಳುವ ಒಂದು ಜನರಿಗೆ ತಿಳಿಸುವಂತ ವ್ಯವಸ್ಥೆ. ಇದರಿಂದ ಜನರು ಇದೆಲ್ಲ ಮೀನು ಸಾಕ್ಬೋದು ಅಂತ ಹೇಳುವ ಒಂದು ಕನ್ಕ್ಲೂಷನ್ಗೆ ಬಂದರು. ನೆಕ್ಸ್ಟಿನ ವರ್ಷ ಯಾವುದೆಲ್ಲ ಮೀನನ್ನು ಸಾಕಿದ ನಂತರ ಅದನ್ನು ಯಾವ ರೀತಿ ಪದಾರ್ಥ ಮಾಡ್ಬೋದು, ಒಂದೊಂದು ಮೀನಲ್ಲಿ ಒಂದು 10 ನಮೂನೆ ಪದಾರ್ಥಗಳನ್ನು ಮಾಡ್ಬೋದು, ಅಂತ ಪದಾರ್ಥಗಳನ್ನು ಮಾಡಿ ಬಡಿಸುವಂತ ವ್ಯವಸ್ಥೆ. ಅದರಿಂದ ಜನರಿಗೆ ಸ್ವಲ್ಪ ಗೊತ್ತಾಯಿತು ಮೀನಲ್ಲಿ ಟೇಸ್ಟ್ ಇದೆ ಅಂತ ಹೇಳುವ ದೃಷ್ಟಿಯಲ್ಲಿ. ಹಾಗೆಂತೇಳಿ ನಾವು ಇಡೀ ಮೀನು ಹಿಡಿದು ಕೊಟ್ಟಾಗ ಅಲ್ಲಿ ಸಮಸ್ಯೆ ಇದೆ. ಕೊಟ್ಟ ನಂತರ ನಮಗೆ ಕೊಂಡೋಗಿ ಕ್ಲೀನ್ ಮಾಡಲಿಕ್ಕೆ ಗೊತ್ತಿಲ್ಲ ಅಂತ ಹೇಳುವ ಒಂದು ವಿಚಾರ. ಕ್ಲೀನ್ ಮಾಡಿ ಕೊಟ್ಟ ನಂತರ ನಮಗೆ ಮಸಾಲೆ ಅಷ್ಟು ಅಂದಾಜಾಗೋದಿಲ್ಲ. ಸಮುದ್ರ ಮೀನಿಗೆ ಆದರೆ ಅಂದಾಜಾಗ್ತದೆ, ಇದಕ್ಕೆ ಅಂದಾಜಾಗೋದಿಲ್ಲ ಅಂತ ಹೇಳುವ ಒಂದು ಪ್ರಶ್ನೆ. ಈಗ ನಾವು ಎಲ್ಲಿವರೆಗೆ ಮುಟ್ಟಿದ್ದೇವೆ ಅಂತ ಹೇಳಿದರೆ ಮೀನನ್ನು ಹಿಡಿದು ಅದನ್ನು ಕ್ಲೀನ್ ಮಾಡಿ ಮಸಾಲೆ ಮಿಕ್ಸ್ ಮಾಡಿ ರೆಡಿ ಟು ಫ್ರೈ ಪ್ಯಾಕ್ ಮಾಡಿ ಕೊಡುವಲ್ಲಿವರೆಗೆ ಮೀನು ಕೃಷಿ ಮುಟ್ತಾ ಇದೆ. ಇದನ್ನು ತುಂಬಾ ಜನ ಲೈಕ್ ಮಾಡ್ತಾರೆ. ಕೊಂಡೋಗೋದು, ಫ್ರೈ ಮಾಡೋದು, ತಿನ್ನೋದು. ಇದಕ್ಕೆ ಯಾವುದೇ ಪ್ರಿಸರ್ವೇಟಿವ್ ಇಲ್ಲ, ಇದು ಎಲ್ಲ ಆರ್ಗ್ಯಾನಿಕ್ ಮಸಾಲದಿಂದ ಮಾಡಿದ್ದು. ಹಾಗಾಗಿ ತುಂಬಾ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ತುಂಬಾ ಸ್ನೇಹಿತರು ಹೊರದೇಶದಲ್ಲಿ ಇರುವವರು ಕೂಡ ಇದು ನಮ್ಮ ಹತ್ರದಿಂದ ಆ ಮೀನನ್ನು ಕೊಂಡೋಗ್ತಾರೆ. ಅವರ ಫ್ರೀಸರಲ್ಲಿ ಒಂದು 6-7 ತಿಂಗಳು ಇಡ್ತಾರೆ, ಮತ್ತೆ ಫ್ರೈ ಮಾಡ್ತಾರೆ, ಮತ್ತೆ ಬಂದಾಗ ಮತ್ತೆ ಕೊಂಡೋಗ್ತಾರೆ. ಈ ರೀತಿಯಲ್ಲಿ ಈಗ ಮೀನು ಸಾಕಣೆ ನಡೀತಾ ಇದೆ. ಅಂದರೆ ನಾವು ಇಳಿದ ನಂತರ ಅದರ ವಿಚಾರ ಗೊತ್ತಾಗ್ತಾ ಹೋಗೋದು. ಓಡುವಾಗ ಹೇಳುವಾಗ ಯಾವ ರೀತಿಯಾಗಿ ಬೇಕಾದರೆ ಬಿಂಬಿಸಲಿಕ್ಕೆ ಆಗ್ತದೆ, ಆದರೆ ವಾಸ್ತವ ವಿಚಾರ ಬೇರೆ ರೀತಿ ಇರ್ತದೆ. ಖಂಡಿತ ಸಿಹಿ ನೀರು ಮೀನು ತುಂಬ ಒಳ್ಳೆಯ ಆರೋಗ್ಯ ದೃಷ್ಟಿಯಿಂದ ತುಂಬ ಒಳ್ಳೆಯದು. ಇನ್ನೊಂದು ಕಲ್ಪನೆ ಅಂತಂದ ಕೇಳಿದರೆ, ಒಂದು ಗ್ರಾಮದಲ್ಲಿ ಎಷ್ಟೋ ಫಂಕ್ಷನ್ಗಳಾಗ್ತದೆ. ಒಂದು ಗ್ರಾಮದಲ್ಲಿ ಒಂದು 10-20 ಹುಡುಗರು ಸಿಹಿ ನೀರು ಮೀನು ಸಾಕಿದರೆ ಆ ಮೀನನ್ನೇ ಆ ಗ್ರಾಮದ ಫಂಕ್ಷನ್ಗೆ ಉಪಯೋಗ ಮಾಡಿದರೆ ಅಷ್ಟು ಜನರಿಗೆ ಅಲ್ಲಿ ಒಂದು ಉದ್ಯೋಗ ಸೃಷ್ಟಿ ಆಗ್ತದೆ, ಒಂದು ಒಳ್ಳೆ ರೀತಿಯ ಆಹಾರ ಆ ಊರಿಗೆ ಸಿಗ್ತದೆ. ನಾವು ಬೇರೆ
ಬೇರೆಯವರನ್ನು ಡಿಪೆಂಡ್ ಆಗೋ ಬದಲು ಆ ಊರಲ್ಲಿ ಅಂತ ಒಂದು ವ್ಯವಸ್ಥೆ ನಡಿಬೇಕು ಫ್ಯೂಚರ್ ದಿನಗಳಲ್ಲಿ ಅಂತ ಹೇಳುವ ಒಂದು ಯೋಚನೆಗಳಿವೆ. ಎಲ್ಲರೂ ಇದಕ್ಕೆ ಕೈ ಜೋಡಿಸಿದ್ರೆ ಖಂಡಿತ ಇದು ಸಾಧ್ಯ. ಇದರಲ್ಲಿ ಅಲಂಕಾರಿಕ ಮೀನುಗಳು ಅಂತೇಳಿ ಏನು ಇವೆ ಸರ್? ಅಂಥದ್ದು ಇವೆ, ಎಕ್ವೇರಿಯಂ ಸೆಟಪ್ಗಳಿಗೆ ಇವೆ. ಅಂತ ಎಕ್ವೇರಿಯಂ ಮೀನುಗಳು ಮಾರಾಟಕ್ಕೆ ಇವೆ. ಮೀನುಗಳ ಗೂಡುಗಳು ಕೂಡ, ಎಕ್ವೇರಿಯಂಗಳು ಕೂಡ ಮಾರಾಟಕ್ಕೆ ಇವೆ. ಇವು ಯಾಕೆಂತ ಕೇಳಿದ್ರೆ, ಒಂದು ಕೃಷಿ ಅಂತ ಹೇಳುವಾಗ ಅದು ಮನಸ್ಸಿಗೆ ಸಮಾಧಾನ ಕೊಡುವಂತ ವ್ಯವಸ್ಥೆಯಲ್ಲಿ ಬೇಕು. ಈಗ ಮೀನು ಅಂತ ಕೇಳಿದ್ರೆ ಆ ಎಕ್ವೇರಿಯಂ ಮೀನುಗಳನ್ನು ಒಮ್ಮೆ ನೋಡುವಾಗ ಮನಸ್ಸಿಗೆ ತುಂಬಾ ಖುಷಿ ಕೊಡ್ತದೆ. ನಾವು ಅದನ್ನು ಮಾರಬೇಕು ಅಂತ ಹೇಳುವ ಉದ್ದೇಶದಲ್ಲಿ ಮಾಡಿ, ನಮ್ಮ ಖುಷಿಗೆ ಬೇಕಾಗಿ ನಾವು ಮಾಡಿದಂತ ವ್ಯವಸ್ಥೆ ಅದು. ಹಾಗೆ ಅಂತ ಕೇಳಿ ಒಬ್ಬನಿಗೆ ಬೇಕು ಅಂತ ಕೇಳಿದ್ರೆ ನಾವು ಅದನ್ನು ವ್ಯವಸ್ಥೆ ಮಾಡಿ ಕೊಡುವಂತ ವ್ಯವಸ್ಥೆ ನಮ್ಮ ಹತ್ರ ಇದೆ. ತರಿಸಿ ಕೊಡುವಂತ ವ್ಯವಸ್ಥೆನ, ನಮ್ಮ ಹತ್ರ ಮರಿ ಮಾಡಿಸಿ ಕೊಡುವ ವ್ಯವಸ್ಥೆನ, ಅಂತ ವ್ಯವಸ್ಥೆಗಳಿವೆ. ಮತ್ತೊಂದು ಇದರ ಇನ್ನೊಂದು ಹಿಡನ್ ಅಜೆಂಡಾ ಎಂತಂತ ಕೇಳಿದ್ರೆ, ಜನರು ಕೃಷಿ ಹತ್ತ ಬರಬೇಕು. ನಮಗೆ ಮೇಯ್ನ್ ಆಗಿ ನಮ್ಮ ಮೋಟೋ ಏನಂತ ಹೇಳಿದ್ರೆ, ಮಕ್ಕಳು ಕೃಷಿ ಹತ್ತ ಬರಬೇಕು. ಆ ಮಕ್ಕಳನ್ನು ಕೃಷಿಗೆ ಹೇಳ್ಕೊಳ್ಬೇಕು. ಬಂದು ನಂತರ ಅವರು ವಿಷಮುಕ್ತ ಆಹಾರ ತಿನ್ನಬೇಕು, ವಿಷಮುಕ್ತ ಕೃಷಿ ಮಾಡಬೇಕು, ಸಾವಯವ ಕೃಷಿ ಮಾಡಬೇಕು ಅಂತ ಹೇಳೋದು ನಮ್ಮದು ಒಂದು ದೂರದೃಷ್ಟಿಯ ಕಲ್ಪನೆಗಳು. ಇದಕ್ಕೆ ನಾವು ಬರೀ ಗದ್ದೆ ತೋಟ ಇಟ್ಟುಕೊಂಡಿದ್ರೆ ಯಾರನ್ನೂ ನಮಗೆ ಅದಕ್ಕೆ ಕರೀಲಿಕ್ಕೆ ಆಗೋದಿಲ್ಲ. ನಾವು ಅದಕ್ಕೆ ಈ ರೀತಿಯ ವ್ಯವಸ್ಥೆಗಳು, ಇದರಲ್ಲಿ ಖುಷಿ ಇದೆ ಅಂತ ಹೇಳೋದು ಅವರಿಗೆ ಕಾಣಬೇಕು. ಆ ದೃಷ್ಟಿಯಲ್ಲಿ ಅವರನ್ನು ಕೃಷಿ ಜಾಗಕ್ಕೆ ಅವರನ್ನು ಬರಮಾಡಿಕೊಳ್ಳಲಿಕ್ಕೆ ಇಂಥ ವ್ಯವಸ್ಥೆಗಳನ್ನೆಲ್ಲ ಮಾಡಿಕೊಂಡದ್ದು. ಇದರ ಅಲ್ಟಿಮೇಟ್ ಉದ್ದೇಶ ಅಷ್ಟೇ, ಎಲ್ಲರೂ ನೈಸರ್ಗಿಕ ಕೃಷಿ ಹತ್ತ ಹೋಗಬೇಕು, ಅಂತೂ ವಿಷ ಆಹಾರವನ್ನು ತಿನ್ನೋದು ಕಡಿಮೆ ಮಾಡಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ಕೆಲಸಗಳು ಮೇಡಮ್. ಈಗ ನೀವು ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ರಿ ಅಂತ ಹೇಳಿದ್ರಿ ಸರ್. ಈಗ ಬೇರೆ ಅಲಂಕಾರಿಕ ಪಕ್ಷಿಗಳು ಏನಾದ್ರೂ ಇವೆಯಾ ಸರ್ ಮನೆಯಲ್ಲಿ? ಅದೇ ಕೋಳಿ ಸಾಕಣೆ ಜೊತೆಯಲ್ಲಿ ಬೇರೆ ಬೇರೆ ರೀತಿಯ ಅಲಂಕಾರಿಕ ಪಕ್ಷಿಗಳು, ಅದೇ ಲವ್ ಬರ್ಡ್ಸ್ ಇರ್ಬೋದು, ಪಿಂಚಸ್, ಜಾವಾ, ಬ್ಲ್ಯಾಕ್ ಶೀಟ್, ಸಿಲ್ವರ್ ಸಿಬರ್ಡ್, ಗೋಲ್ಡನ್ ಸಿಬರ್ಡ್, ಮತ್ತೆ ಬ್ರಹ್ಮ ಚಿಕನ್, ಈ ರೀತಿಯ ವೆರೈಟಿ ಒಂದು 20-25 ನಮೂನೆ ಬೇರೆ ಬೇರೆ ಸ್ಪೀಸೀಸ್ ಬರ್ಡ್ಸ್ ಇವೆ. ಕರಿಕೋಳಿಗಳು, ಫೈಟ್ರ್ಗಳು, ಮರಿಗಳು, ಗಿರಿರಾಜ ಮರಿಗಳು, ಗಿನಿ ಪೌಲು, ಟರ್ಕಿ, ಎಮು, ಡಕ್ಸಲ್ಲಿ ಒಂದು 5-6 ವೆರೈಟಿ. ಆ ರೀತಿಯ ಬೇರೆ ಬೇರೆ ತಳಿಗಳು ಕೂಡ ನಮ್ಮ ಹತ್ರ ಇವೆ. ಕೆಲವೆಲ್ಲ ಹೊರದೇಶದಿಂದ ತಂದಂಥ ಬ್ರೀಡ್ಗಳು ಕೂಡ ನಮ್ಮ ಹತ್ರ ಇವೆ. ಇವೆಲ್ಲ ಶೋಗೆ ಇಟ್ಟಂಥ ವ್ಯವಸ್ಥೆಗಳು. ಹಾಗಂತ ಕೇಳಿ ಒಬ್ಬನಿಗೆ ಆಸಕ್ತಿ ಉಂಟು, ಅದು ಬೇಕು ಅಂತಿದ್ರೆ ಅಂಥ ಮರಿಗಳನ್ನು ತರಿಸಿಕೊಡುವಂಥ ವ್ಯವಸ್ಥೆ ಕೂಡ ನಮ್ಮ ಹತ್ರ ಇದೆ. ಕೋಳಿ ಸಾಕಣೆ ಅಂತ ಹೇಳಿದ್ರೆ ಬರೇ ಒಂದು ಬ್ರಾಯ್ಲರ್ ಸಾಕುದಾ, ಬರೇ ಒಂದು ಊರು ಕೋಳಿ ಸಾಕುದಾ ಅಂತಲ್ಲ, ಒಂದು ಕೋಳಿಯಲ್ಲಿ ಬೇರೆ ಬೇರೆ ರೀತಿಯ ಕೋಳಿಗಳನ್ನು ಕೂಡ ನೋಡಬಹುದು ಅಂತ ಒಂದು ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಈಗ ಸರ್, ಇದಕ್ಕೆಲ್ಲ ಒಂದು ನೀರು ಮೂಲ ಆಧಾರ ಈ ಕೃಷಿಗೆ. ನೀರಿನ ಮೂಲ ಯಾವುದು ಸರ್ ನಿಮಗೆ? ಈಗ ನಮ್ಮ ಹತ್ರ ಈಗ ಮೀನು ಸಾಕಣೆ ಕೆರೆಗಳಿವೆ ಅಲ್ಲ, ಆ ಕೆರೆಗಳು ಮಳೆಯ ಸಂದರ್ಭದಲ್ಲಿ ಮಳೆ ನೀರಿಂದಲೇ ಒಮ್ಮೆ ಭರ್ತಿಯಾಗುವಂತ ಕೆರೆಗಳು. ಮತ್ತೆ ನಮಗೆ ನೀರಿಗೆ ಬೋರನ್ನೇ ನಾವು ಡಿಪೆಂಡ್ ಆಗ್ತಾ ಇರುವಂತದ್ದು. ದೂರದೃಷ್ಟಿ ಒಂದಿದೆ, ನಾವು ಮಾಡುವ ಕೃಷಿಗೆ ಮಳೆ ನೀರಿಂದಲೇ ನಾವು ಕೃಷಿ ಮಾಡಬೇಕು ಅಂತ ಹೇಳುವ ಒಂದು ದೂರದೃಷ್ಟಿ ಇದೆ. ಕಾರ್ಯರೂಪಕ್ಕೆ ಅದು ಇವತ್ತುವರೆಗೆ ಬರಲಿಲ್ಲ. ಹಾಗೆಂತ ಹೇಳಿ ನಾವು ಮಳೆ ನೀರನ್ನು ಇಂಗಿಸುವ ಕೆಲಸವನ್ನು ಮಾಡ್ತಾ ಇದ್ದೇವೆ. ಮಳೆ ನೀರು ಕೊಯ್ಲು. ಈಗ ನಮ್ಮ ಮನೆಯ ಛಾವಣಿ ಮೇಲೆ ಬಿದ್ದ ನೀರೆಲ್ಲ ಬಾವಿಗೆ ಇಂಗುವಂಥ ವ್ಯವಸ್ಥೆ, ಫಿಲ್ಟ್ರೇಷನ್ ಆಗಿ ಅದು ಬಾವಿಗೆ ಹೋಗುವಂಥದ್ದು. ಹಾಗೆ ಅಂಗಳದ ನೀರು ಕೂಡ ಹಾಗೆ ಇಂಗು ಗುಂಡಿಗಳಿವೆ, ಅವುಗಳಲ್ಲಿ ಇಂಗುವಂಥದ್ದು. ಬೋರ್ವೆಲ್ ರೀಚಾರ್ಜ್ ಅಂತ ಹೇಳುವ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಹಾಗೆ ನೀರು ಇಂಗಿಸುವ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ. ಆದರೆ ಈಗ ನಾವು ಉಪಯೋಗ ಮಾಡೋದು ಹೆಚ್ಚಾಗಿ ಬೋರ್ವೆಲ್ನ ನೀರು. ಮತ್ತು ಅತಿಯಾದ ನೀರು ಬಳಕೆ ಇಲ್ಲ ನಮ್ಮ ಕೃಷಿಗೆ ಕೂಡ. ಹಾಗೆ ನೀರು ಭಾರಿ ಲಿಮಿಟೇಷನ್, ಭಾರಿ ಕಡಿಮೆ ನೀರಿನಲ್ಲಿ ನಾವು ಕೃಷಿ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡು ಬರುವಂಥದ್ದು. ಈಗ ಸರ್, ತರಕಾರಿಗಳು ಇದನ್ನು ಬೆಳೆಸ್ತಾ ಇದ್ದೀರಾ ಸರ್? ಖಂಡಿತ ಮೇಡಮ್. ತರಕಾರಿ ನಮ್ಮ ಪೂರ್ವಜರಿಂದ ತರಕಾರಿ ಬೆಳೆಸುವಂಥ ವ್ಯವಸ್ಥೆಗಳು. ಈಗದ ವ್ಯವಸ್ಥೆಯಿಂದ ಏನಾಗಿತ್ತು ಅಂತ ಹೇಳಿದರೆ, ತರಕಾರಿಯನ್ನು ಸರಿಯಾಗಿ ನಿರ್ವಹಣೆ ಮಾಡಲಿಕ್ಕೆ ನಮ್ಮಿಂದ ಕಷ್ಟ ಆಗ್ತಾ ಇತ್ತು. ಆ ದೃಷ್ಟಿಯಲ್ಲಿ ನಾವು ಯೋಚನೆ ಮಾಡುವಾಗ ನಮ್ಮ ಹರಿಕೃಷ್ಣ ಕಾಮತರು ಇವರು ಹತ್ರ ಒಮ್ಮೆ ಡಿಸ್ಕಸ್ ಮಾಡಿದೆವು. ಮಾಡುವಾಗ ಒಂದು ಮಾಡೆಲ್ ಕೃಷಿ ತೋಟ ಮಾಡಬೇಕು, ತರಕಾರಿ ತೋಟ ಮಾಡಬೇಕು ಅಂತ ಅವರು ಕೂಡ ನಮಗೆ ಒಂದು ಸಾಥ್ ಕೊಟ್ಟರು. ಅವರ ಮಾರ್ಗದರ್ಶನದಲ್ಲಿ ನಾವೊಂದು 100 ಫೀಟ್ ಉದ್ದ ಚೌಕದಲ್ಲಿ, 100 ಫೀಟ್ ಉದ್ದ 100 ಫೀಟ್ ಆಗಲ್ಲ, ಅದಕ್ಕಿಂತ ಜಾಸ್ತಿ ಇದೆ, ಅದರಲ್ಲಿ ಒಂದು ತರಕಾರಿ ತೋಟ ಮಾಡಿದ್ದೆವು. ಇದರಲ್ಲಿ ಸಾಧಾರಣ 30 ಬಗೆಯ ತರಕಾರಿಗಳಾಗ್ತವೆ. ಈಗ ಕಾಲಿಫ್ಲವರ್, ಕ್ಯಾಬೇಜ್ ಇವು ಕೂಡ ನಮ್ಮ ಹತ್ರ ಬೆಳೀತದೆ. ನಮ್ಮ ತಲೆಯಲ್ಲಿ ಒಂದು ಕಲ್ಪನೆ ಇತ್ತು, ಈ ಕ್ಯಾಬೇಜ್, ಕಾಲಿಫ್ಲವರ್ಗೆ ಡೈಲಿ ಮೆಡಿಸಿನ್ ಬೇಕು, ಅದು ಒಂದೊಂದು ಎಲೆ ಬಿಡುವಾಗ ಅದಕ್ಕೆ ಔಷಧಿ ಕೊಡಬೇಕು ಅಂತ ನಾವು ಕೇಳಿ ಎಲ್ಲ ತಿಳಿದಿದ್ದೆವು ಮುಂಚೆ. ಇದು ನೋಡಬೇಕಾದ್ರೆ ಇದಕ್ಕೆ ಯಾವುದು ಔಷಧಿಯೇ ಬೇಡ, ಬರೀ ಒಂದು ಸಾವಯವ ಗೊಬ್ಬರದಲ್ಲಿ ಅದು ಆಗುವಂಥದ್ದು, ಏರುಮುಡಿ ಪದ್ಧತಿಯಲ್ಲಿ ಇರುವಂಥದ್ದು. ಎಲ್ಲ ಅದಕ್ಕೆ ಫೆನ್ಸಿಂಗ್ ಎಲ್ಲ
ಆಗಿ ಹೊರಗಡೆಯಿಂದ ಏನು ತೊಂದರೆ ಬರದಾಗಿ ಇರುವಂಥದ್ದು. ನಿರ್ವಹಣೆ ಭಾರಿ ಸುಲಭ. ಒಂದೇ ಜಾಗದಲ್ಲಿ ನೀರು ಕೊಡುವಂಥದ್ದು ಅಥವಾ ಗೊಬ್ಬರ ಹಾಕುವಂಥದ್ದು, ಕೊಯ್ಲು ಮಾಡುವಂಥದ್ದು, ಅದನ್ನು ಮಾನಿಟರ್ ಮಾಡುವಂಥದ್ದು, ಇದೆಲ್ಲ ಒಂದು ಕ್ಲಾಸ್ ರೂಮ್ ಒಳಗೆ ಹೇಗೆ ನಾವು ಹೋಗಿ ಮಾಡ್ತೇವೆ ಅದೇ ರೀತಿ ಅದರ ಒಳಗೆ ಹೋಗಿದ್ರೆ ಹೊರಗೆ ಬರುವಾಗ ಎಲ್ಲ ಕೆಲಸ ಆಗಿ ಹೊರಗೆ ಬರಲಿಕ್ಕೆ ಆಗ್ತದೆ. ಹೆಚ್ಚಾಗಿ ಮನೆಯವರೇ ಇದನ್ನು ಮಾಡೋದು. ನಾವು ಮನೆಯವರು ಎಲ್ಲರೂ ಸೇರಿ ಅದರ ಒಳಗೆ ಹೋಗಿ ಅದನ್ನು ಮಾಡ್ತಾ ಹೊರಗೆ ಬರೋದು. ದಿವಸದಲ್ಲಿ 1 ಗಂಟೆ ಹೊತ್ತು ಅದರ ಒಳಗೆ ನಾವು ಸ್ಪೆಂಡ್ ಮಾಡ್ತೇವೆ. ಇದೊಂದು ಖುಷಿ ಇದೆ ಅದರೊಳಗೆ. ಆ ತರಕಾರಿ ಹೂ ಬಿಡುವಾಗ, ಅದು ಕಾಯಿ ಕಟ್ಟುವಾಗ ಅದರಲ್ಲಿ ದುಂಬಿಗಳು ಅಥವಾ ಜೇನ್ನೊಣಗಳು ಬರುವುದು, ಇದೆಲ್ಲ ನೋಡಲಿಕ್ಕೆ ತುಂಬ ಖುಷಿ ಕೊಡುವ ವಿಚಾರ. ಹಾಗಾಗಿ ಪೂರ್ತಿ ಸಾವಯವ ತರಕಾರಿ ನಮ್ಮ ಮನೆಗೆ ಸಿಗುವಂಥ ಒಂದು 30 ಜನ ನಮ್ಮ ಜೊತೆ ಕೆಲಸ ಮಾಡುವವರಿಗೂ ನಮಗೂ ಎಲ್ರಿಗೂ ಅದರಿಂದಲೇ ತರಕಾರಿ, ನವಿಲುಕೋಸು ಇರ್ಬೋದು, ಅಲಸಂಡೆ, ಬೆಂಡೆ, ಬೀನ್ಸ್ಗಳು, ಕತ್ತಿಯವರೆ, ಇದು ಮತ್ತು ಹೀರೆಕಾಯಿ, ಟೊಮೆಟೊ, ಮೆಣಸು, ಬೇರೆ ಬೇರೆ ರೀತಿಯ ತರಕಾರಿ ಎಲ್ಲ ಬೆಳಿತೇವೆ. ಎಲ್ಲವೂ ಪದಾರ್ಥಕ್ಕೆ. ಖಂಡಿತ ಸರ್, ತುಂಬ ಖುಷಿ ಆಗ್ತಾ ಉಂಟು ನಿಮ್ಮ ಒಂದು ಕೃಷಿಯ ಜೀವನವನ್ನು ಕೇಳ್ತಾ. ಈಗ ನೀವು ಈಗಿನ ಯುವಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ನಿಮ್ಮ ಈ ಅನುಭವದಿಂದ? ಈಗ ನಮ್ಮ ವಿದ್ಯಾಭ್ಯಾಸ ರೀತಿ ಹಾಗೆ ಆಗಿದೆ. ಎಂತಂತ ಹೇಳಿದರೆ, ಕಲಿಬೇಕು, ಹಣ ಮಾಡಬೇಕು, ಇದು ಎರಡೇ ಆಗಿದೆ. ಜೀವನ ಮೌಲ್ಯಗಳು ಇಲ್ಲದಾಗಿದೆ. ಕೂತು 1 ನಿಮಿಷ ಯೋಚನೆ ಮಾಡಿದರೆ ನಾವು ಕಲ್ತಿರ್ಬೋದು ಅಥವಾ ವಿದೇಶದಲ್ಲಿ ಇರ್ಬೋದು, ಏನೋ ಸಂಪಾದನೆ ಇರ್ಬೋದು, ನಮ್ಮ ಹತ್ರ ತುಂಬ ಆಸ್ತಿ ಇರ್ಬೋದು, ಅಂತಸ್ತು ಇರ್ಬೋದು, ಏನು ಇದ್ದರೂ ಎಲ್ಲಿ ಇದ್ದರೂ ಕೂಡ ಹೊಟ್ಟೆಗೆ 2 ಊಟ ಮಾಡಬೇಕಾದ್ರೆ ಈ ಭೂಮಿಯಲ್ಲಿ ಬೆಳೆದದೇ ಆಗಬೇಕು. ಈ ಭೂಮಿಯಲ್ಲಿ ಈ ಮಣ್ಣನ್ನು ಬಿಟ್ಟು ಬೇರೆ ಎಲ್ಲಿ ಏನನ್ನು ಬೆಳೀಲಿಕ್ಕೂ ಸಾಧ್ಯ ಇಲ್ಲ. ಬೇರೆ ಏನೋ ಇದ್ದರೂ ಅವನಿಗೆ ತಿನ್ನಲಿಕ್ಕೂ ಸಾಧ್ಯ ಇಲ್ಲ. ಈ ಮಣ್ಣಲ್ಲಿ ಅದನ್ನು ತಿನ್ನಬೇಕು. ಇದು ಅವನ ಮನಸ್ಸಲ್ಲಿ ಮೊದಲಿಗೆ ಇರಬೇಕು. ಅವ ಏನೇ ಶ್ರೀಮಂತ ಇರಲಿ ಅಥವಾ ಹೊರಗೆ ದೇಶದಲ್ಲಿ ಇರಲಿ, ಅವನ ಹತ್ರ ಏನೋ ವ್ಯವಸ್ಥೆಗಳು ಇದ್ದರೂ ಕೂಡ ಈ ಭೂಮಿಗೆ ಅವ ತಲೆಬಾಗಬೇಕು. ಈ ಭೂಮಿಯನ್ನು ಅವ ಪೂಜಿಸಬೇಕು. ಯಾವಾಗ ಈ ಭೂಮಿಯನ್ನು ಪೂಜಿಸ್ತಾನ ಅವತ್ತಿಗೆ ಅದು ಸಾರ್ಥಕ. ಪೂಜಿಸುವುದು ಅಂತ ಹೇಳಿದ್ರೆ ಆ ಭೂಮಿಯಲ್ಲಿ ಈಗ ಎಷ್ಟೋ ಜನ ವಿದ್ಯಾವಂತರು ಹೊರದೇಶದಲ್ಲಿದ್ದಾರೆ. ಇಲ್ಲಿ ಅವರ ಭೂಮಿ ಬರಡು ಭೂಮಿ ಆಗಿದೆ. ಇದಕ್ಕೆ ಅವರು ಎಷ್ಟು ಇನ್ಕಮ್ ಅಲ್ಲಿ ಮಾಡಿದರೂ ಕೂಡ ಒಂದು ಭಾಗ ಈ ಭೂಮಿಗೆ ಕೊಡಬೇಕು ಅವರು. ಯಾಕೆಂದ್ರೆ ಈಗ ಟೆಕ್ನಾಲಜಿಗಳು ಹಾಗೆ, ಅವರು ವಿದೇಶದಲ್ಲಿ ಇದ್ದುಕೊಂಡು ಇಲ್ಲಿ ಕೃಷಿ ಮಾಡುವಂತ ಟೆಕ್ನಾಲಜಿಗಳಿವೆ. ಇದನ್ನೆಲ್ಲ ಅವರಿಗೆ ಯೂಸ್ ಮಾಡಿಕೊಳ್ಬೋದು. ಮಾಡಿ ಇಲ್ಲಿ ಇವರ ಭೂಮಿಯನ್ನು ಚಂದ ಹಸಿರಾಗಿ ಮಾಡ್ಬೋದು, ಅದನ್ನು ಕೆಮಿಕಲ್ ಮುಕ್ತವಾಗಿ ಮಾಡ್ಬೋದು, ಯಾವ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡ್ಬೋದು. ಇದು ಹೊರಗಡೆ ಹೋದವರಿಗೆ. ಭೂಮಿಯಲ್ಲಿ ಇದ್ದವರು ಯಾಕೆ ಕೀಳರಿಮೆ? ಎಲ್ರಿಗೂ ಕೀಳರಿಮೆ. ಕೃಷಿ ಅಂತ ಹೇಳಿದರೆ ಅದು ಕೀಳರಿಮೆ. ಖಂಡಿತ ಇದು ತಪ್ಪು. ಅಂದರೆ ನಮ್ಮ ಮನಸ್ಥಿತಿ ಆ ರೀತಿ ಆಗಿ ಹೋಗಿದೆ. ಕೃಷಿಯಲ್ಲಿ ಕೂಡ ಆ ರೀತಿ ಮನಸ್ಥಿತಿಯಾಗಿದೆ. ಸಾವಯವದಲ್ಲಿ ಬೆಳೀಲಿಕ್ಕೆ ಆಗೋದಿಲ್ಲ, ಕೃಷಿ ಮಾಡಿದರೆ ಏನೂ ಸಿಗೋದಿಲ್ಲ ಅಂತ ಹೇಳುವ ವಿಚಾರ. ಕೃಷಿ ಮಾಡಿದರೆ ಏನೂ ಸಿಗಲಿಲ್ಲದಿದ್ದರೂ ಅವನ ಜೀವನ ನಡೆಸಲಿಕ್ಕೆ ಅವನಿಗೆ ಒಂದು ಒಳ್ಳೆಯ ರೀತಿಯ ಆಹಾರ ಸಿಗ್ತದೆ, ಆರೋಗ್ಯ ಸಿಗ್ತದೆ. ಆರೋಗ್ಯ ಒಂದು ಇದ್ದರೆ ಮತ್ತು ಯಾವುದನ್ನು ಮಾಡ್ಬೋದು. ನಾವು ಆರೋಗ್ಯವನ್ನು ಕೆಡಿಸಿಕೊಂಡ್ರೆ ಅಥವಾ ಆರೋಗ್ಯ ಸರಿಯಾಗಿ ಇಡಲಿಲ್ಲದಿದ್ದರೆ ಯಾವುದು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಆರೋಗ್ಯ ಎಲ್ಲಿ ನಮಗೆ ಸರಿ ಮಾಡಿ ಇಟ್ಟುಕೊಳ್ಬೋದು ಅಂತ ಕೇಳಿದರೆ ಸಾವಯವ ಕೃಷಿಯಲ್ಲಿ ಇಟ್ಟುಕೊಳ್ಬೋದು. ಕೃಷಿಯಲ್ಲಿ ಆರೋಗ್ಯ ಚೆನ್ನಾಗಿ ಇಟ್ಟುಕೊಳ್ಬೋದು. ಯಾವುದೇ ಜಿಮ್ಮು ಬೇಕು ಅಂತಿಲ್ಲ, ಯಾವುದೇ ಮದ್ದು ಮಾತ್ರ ಬೇಕು ಅಂತಿಲ್ಲ. ಮಾನಸಿಕ ನೆಮ್ಮದಿಯೂ ಈ ಕೃಷಿಯಲ್ಲಿದೆ. ಅತಿಯಾದ ಆಸೆ ಬೇಡ. ಯುವಕರಿಗೆ ಹೇಳೋದು ಅತಿಯಾದ ಆಸೆ ಬೇಡ. ನಾನು ಒಂದು ಯೂಟ್ಯೂಬ್ಗಳನ್ನು ನೋಡಿ 1 ಎಕರೆಯಲ್ಲಿ ಇಷ್ಟು ಕೋಟಿ, ಆ ಕೋಟಿ ಎಲ್ಲ ಯೋಚನೆ ಇಲ್ಲ ಈ ಕೃಷಿಯಲ್ಲಿ. ಮತ್ತೆ ಪೆನ್ನು ಮತ್ತು ಬುಕ್ ಹಿಡ್ಕೊಂಡು ಕೃಷಿಯ ಲೆಕ್ಕಾಚಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ಪೆನ್ನು ಬುಕ್ ಹಿಡಿದು ಮಾಡುವ ವಿಚಾರಗಳೇ ಬೇರೆ, ಕೃಷಿಯ ವಿಚಾರಗಳೇ ಬೇರೆ. ಮಣ್ಣನ್ನು ಪ್ರೀತಿಸಿ ಮಣ್ಣಲ್ಲಿ ಸ್ವಲ್ಪ ಕೆಲಸ ಮಾಡಿ ಖಂಡಿತ ಅದು ನಮ್ಮನ್ನು ಬಿಟ್ಟು ಹಾಕುವುದಿಲ್ಲ. ಯಾವುದಾದ್ರೂ ಒಂದು ರೀತಿಯಲ್ಲಿ ನಮ್ಮನ್ನು ಅದು ಮೇಲೆ ಎತ್ತದೆ. ಸ್ವಾರ್ಥ ಜೀವನ ಬೇಡ. ಇದಿದ್ರೆ ಖಂಡಿತ ಕೃಷಿ ಸಾಧ್ಯ. ಒಟ್ಟು ಮನಸ್ಸು ಬೇಕು, ಮನಸ್ಸಲ್ಲಿ ಒಂದು ಧೈರ್ಯ ಬೇಕು. ಆ ಧೈರ್ಯದಲ್ಲಿದ್ದರೆ ಮಾತ್ರ ಇದು ಸಾಧ್ಯ. ಖಂಡಿತ ಆ ನೋವು ನನಗೆ ಗೊತ್ತು. ನೀವು ಕಲಿತ ನಂತರ ಉದ್ಯೋಗ ಸಿಗಬೇಕು ಅಂತ ಹೇಳೋ ಒಂದು ಒತ್ತಡದಲ್ಲಿ ಇರ್ತೀರಿ. ನಾನು ಕೂಡ ಅದೇ ರೀತಿ, ನಾನು LLB ಮಾಡಿದ್ದು. LLB ಮಾಡಿ ಕೃಷಿಗೆ ನಿಲ್ಲುವ ಸಂದರ್ಭದಲ್ಲಿ ನನಗೂ ಅಂತ ಒತ್ತಡಗಳು ಸಾವಿರಾರು ಇದ್ದು, ಆದರೆ ಆ ಸಂದರ್ಭದಲ್ಲಿ ಗಟ್ಟಿ ಮನಸ್ಸು ತಗೊಳ್ಬೇಕು. ನಮ್ಮ ಉದ್ದೇಶ ಎಂತ, ನಾವೇನು ಮಾಡ್ಲಿಕ್ಕೆ ಇಳಿದಿದ್ದೇವೆ ಅಂತ ಹೇಳುವ ಉದ್ದೇಶವನ್ನು ಮತ್ತೆ ಮತ್ತೆ ನೆನಪಿಸಿಕೊಂಡು ಮಾಡ್ತಾ ಹೋಗುವಾಗ ಖಂಡಿತ ಅದರಲ್ಲಿ ಶ್ರಮ ಹಾಕಿ ಮಾಡಬೇಕು. ಈ ಕೃಷಿಯಲ್ಲಿ ಮಾಡುವಾಗ ಕೆಲವು ವಿಚಾರಗಳನ್ನು ನಾವು ಬಿಡಬೇಕಾಗ್ತದೆ. ಇವತ್ತು ಮದುವೆ, ಇವತ್ತು ಪೂಜೆ, ಇವತ್ತು ಜಾತ್ರೆ, ಇಂಥದ್ದೆಲ್ಲ ಸಾವಿರಾರು ಇರ್ತದೆ. ಸ್ವಲ್ಪ ಮಟ್ಟಿಗೆ ಅವುಗಳನ್ನು ದೂರ ಇಟ್ಟು ನಮ್ಮ ಏನು ಉದ್ದೇಶ ಅದಕ್ಕೆ ಬೇಕಾಗಿ ನಾವು ಕೆಲಸ ಮಾಡಿದರೆ ಖಂಡಿತ ಇದರಲ್ಲಿ ನಾವು ಗೆದ್ದೆ ಗೆಲ್ತೇವೆ. ಯಾವತ್ತು ಮಣ್ಣು ಯಾರನ್ನು ಬಿಟ್ಟು ಹಾಕೋದಿಲ್ಲ. ಇದಂತೂ 100ಕ್ಕೆ 100 ಸತ್ಯ. ಈಗ ಸರ್, ನಿಮಗೆ ಈ ಒಂದು ಕೃಷಿಗೆ ಸಂಬಂಧಪಟ್ಟ ಪ್ರಶಸ್ತಿಗಳು ಏನಾದರೂ ಸಿಕ್ಕಿದೆಯಾ ಸರ್? ಪ್ರಶಸ್ತಿ ಅಂತ ಹೇಳುವ ವಿಚಾರದಲ್ಲಿ ನಾವು ಸ್ವಲ್ಪ ಹಿಂದೆ. ಹಾಗೆ ಪ್ರಶಸ್ತಿಗಳು ತುಂಬಾ ನಮ್ಮ ಹತ್ರ ಬಂದಿವೆ. ಪ್ರಶಸ್ತಿಗೆ ಬೇಕಾಗಿ ನಾವು ಯಾವುದು ಮಾಡಿದಲ್ಲ. ನಾವು ನಮ್ಮ
ಕ್ರಿಯೆಯನ್ನು ನಿರಂತರ ಮಾಡ್ತಾ ಹೋಗ್ತಾ ಇರೋದು. ಪ್ರಶಸ್ತಿಯು ಒಂದು ಬದಿಯಿಂದ ನಮ್ಮನ್ನು ಗುರುತಿಸುವಂತ ವ್ಯವಸ್ಥೆಯನ್ನು ಮಾಡಿದೆ. ಪ್ರಶಸ್ತಿಗಳಲ್ಲಿ ಆತ್ಮ ಯೋಜನೆಯಲ್ಲಿ ಜಿಲ್ಲಾ ಮಟ್ಟದ ಉತ್ತಮ ಕೃಷಿಕ ಪ್ರಶಸ್ತಿ, ಅದೇ ರೀತಿ ರಾಜ್ಯ ಮಟ್ಟದ ಸೂಪರ್ ಸ್ಟಾರ್ ರೈತ ಪ್ರಶಸ್ತಿ, ವಿಜಯ ಕರ್ನಾಟಕ ಇದರಿಂದ ಆಗುವಂತ ಆಲ್ ಇಂಡಿಯಾ ಅರಕೆನೆಟ್ ಬೆಸ್ಟ್ ಅರಕೆನೆಟ್ ಗ್ರೋವರ್ ಪ್ರಶಸ್ತಿ, ಇದು ನಮಗೆ ಸಿಕ್ಕಿದಂತ ಪ್ರಶಸ್ತಿ. ಅದೇ ಹಲವಾರು ಸಂಘ ಸಂಸ್ಥೆಗಳಿಂದ ನಮ್ಮನ್ನು ಗುರುತಿಸ್ತಿದ್ರು. ಶಾಲೆ ಮಕ್ಕಳು ಈಗ ಇಕೋ ಕ್ಲಬ್ ವತಿಯಿಂದ ದಿವಸಲೂ ನಮ್ಮ ಫಾರ್ಮಿಗೆ ವಿಸಿಟ್ ಕೊಡುವಂತ ವ್ಯವಸ್ಥೆಗಳು ನಡೀತಾ ಇದೆ. ಮುಂಚಿತವಾಗಿ ತಿಳಿಸಿ ಮತ್ತೆ ಬರುವಂತದ್ದು. ಪರಿಸರದಲ್ಲಿ ದಿನಂಪ್ರತಿ ಕೃಷಿಯ ಜ್ಞಾನವನ್ನು ಹಂಚುವಂತ ವ್ಯವಸ್ಥೆ ನಡೀತಾ ಇದೆ. ನಮ್ಮ ಅಲ್ಟಿಮೇಟ್ ಉದ್ದೇಶ ಇಷ್ಟೇ, ಆ ಪ್ರಶಸ್ತಿಯಿಂದ ನೋಡಿ ತುಂಬಾ ಯುವಕರು ಇದರತ್ತ ಮುಖ ಮಾಡ್ಲಿ, ಅದು ಅವರಿಗೆಲ್ಲ ಪ್ರೇರಣೆ ಆಗ್ಲಿ. ಆ ವಿಚಾರ ಇವತ್ತು ನಮ್ಮನ್ನು ಇಲ್ಲಿ ಕರೆದು ನೀವು ನಮ್ಮ ಹತ್ರ ಒಂದೆರಡು ಮಾತಾಡ್ತೀವಿ, ಇದರಿಂದ ಯುವಕರು ಪ್ರೇರಣೆ ಆಗ್ಲಿ, ಹೊಸ ಮುಖಗಳು ಕೃಷಿಗೆ ಬರಲಿ, ಹೊಸ ಹೊಸ ಅನ್ವೇಷಣೆಗಳಾಗ್ಲಿ, ಕೃಷಿಯಲ್ಲಿ ಒಂದು ಬದಲಾವಣೆ ಆಗ್ಲಿ ಅಂತ ಹೇಳುದು ನಮ್ದು ಒಂದು ಆಸೆ. ಈಗ ಸರ್, ನಮ್ಮ ಶ್ರೋತೃಗಳಿಗೆ, ರೈತರಿಗೆ ಈ ಒಂದು ಕೃಷಿಯ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ ಹೇಳ್ಬೋದಾ ಸರ್? ಖಂಡಿತ. ದೂರವಾಣಿ ಸಂಖ್ಯೆ ಒಂದು ಸಾಯಂಕಾಲ ಒಂದು 8 ರಿಂದ 9 ಗಂಟೆಯ ಸಮೀಪದಲ್ಲಿ ಕಾಲ್ ಮಾಡಿದ್ರೆ ಒಳ್ಳೇದು. ಖಂಡಿತ ಮಾತಾಡಬಹುದು. 9741-503-709 9741-503-709 ಇದು ನನ್ನ ದೂರವಾಣಿ ಕರೆ ನಂಬರ್. ಇದಕ್ಕೆ ವಾಟ್ಸಪ್ ಮಾಡಿ, ನಾನು ಅದರಲ್ಲಿ ನಿಮಗೆ ಮಾತಾಡಲಿಕ್ಕೆ ಸಿಗ್ತೇನೆ. ಕಾಲಿಗೆ ಸಿಗಲಿಲ್ಲಾದ್ರೂ ಒಂದು ವಾಟ್ಸಪ್ ಮೆಸೇಜ್ ಮಾಡಿ ಮತ್ತೆ ನಿಮ್ಮನ್ನು ನಾನು ಸಂಪರ್ಕಿಸ್ತೇನೆ. ಪ್ರೀತಿಯ ಶ್ರೋತೃಗಳೇ, ಇದುವರೆಗೆ ದೇವಿ ಪ್ರಸಾದ್ ಕಡಮಾಜೆ ಇವರ ಸಂಪೂರ್ಣ ಸಾವಯವ ಕೃಷಿ, ಇತರ ಕೋಳಿ ಸಾಕಾಣಿಕೆ ಇರಬಹುದು, ಕುರಿ ಸಾಕಾಣಿಕೆ ಇರಬಹುದು, ಅಥವಾ ಈ ಮೀನಿನ ಸಾಕಾಣಿಕೆ, ಇದೆಲ್ಲ ವಿಷಯದ ಕುರಿತು ಒಂದಿಷ್ಟು ಮಾಹಿತಿಗಳನ್ನು ನಮಗೆ ಹಂಚಿಕೊಂಡಿದ್ದಾರೆ. ಇವರಿಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ತಮ್ಮ ಕೃಷಿ ಅನುಭವವನ್ನು ಹಂಚಿಕೊಂಡದ್ದಕ್ಕೆ ಧನ್ಯವಾದಗಳು ಸರ್. ನಮಸ್ಕಾರ. ಇದುವರೆಗೆ ದೇವಿ ಪ್ರಸಾದ್ ಕಡಮಾಜೆ ಅವರ ಸಮಗ್ರ ಕೃಷಿ ಅನುಭವ ಕುರಿತ ಸಂದರ್ಶನದ 2ನೇ ಭಾಗವನ್ನ ಕೇಳಿದಿರಿ. ಸಂದರ್ಶಕರು ಶಶಿಕಲಾ ಪ್ರಭು ಕಾಡುಮಠ, ನಿರ್ದೇಶನ PV ಪ್ರಶಾಂತ್ ಕುಮಾರ್. ಇದು ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇದು ಎಲ್ಲಿವರಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-180-1551 ಕರೆ ಮಾಡಿ. ಇದು ಯಾರ ನಂಬರ್ ಅಣ್ಣ? ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ. ವರ್ಷದ 365 ದಿನಾಲೂ ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಿಂದ ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಳತ್ತಿನವರೆಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲೂ. ರೈತ ಬಾಂಧವರೇ, ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1-800-180-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ.